ಜಯತಿ ಪರಾಶರಸು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಓಂ ಕ್ಷಿಪ್ರಪ್ರಸಾದಾಯ ನಮಃ. ಓಂ ಓಂ ಗಂ ಗಣಪತೇ ನಮಃ. ಗಣಪತಿ ಎಲ್ಲರಿಗೂ ಪ್ರಿಯವಾದ ಒಂದು ಉಪಾಸ್ಯ ಮೂರ್ತಿ, ವೈಷ್ಣವರಿಗೂ ಶೈವರಿಗೂ. ಯಾಕೆಂದರೆ ಗಣಪತಿ ಶಿವಪುತ್ರನಾಗಿ ಹುಟ್ಟಿದ. ಭಾಳ ಜನರಿಗೆ ಅದು ಗೊತ್ತಿಲ್ಲ, ಪಾರ್ವತಿ ಮಗ ಅಂತ ತಿಳ್ಕೊಂಡಿದ್ದಾರೆ. ಪಾರ್ವತಿಯ ಮೈಯ ಮಣ್ಣಿನ ಮಗ ಅಂತ. ಆದರೆ ಶಿವಪಾರ್ವತಿಯರ ಮಗ ಅವನು. ಆತ್ಮನ ಆಕಾಶ ಸಂಭೂತ. ಆತ್ಮ ಅಂದರೆ ಮನೋಭಿಮಾನ ದೇವತೆ ಶಿವ. ಅವನಿಂದ ಆಕಾಶ ಅಂತ ಆಕಾಶ ದೇವತೆ ಗಣಪತಿ ಹುಟ್ಟಿದ ಅಂತ ಬೈದೇವು. ಅದರಿಂದ ಶಿವಪಾರ್ವತಿಯರ ಪುತ್ರ, ಬರೇ ಪಾರ್ವತಿ ಪುತ್ರ ಅಲ್ಲ ಅವನು. ಅದು ದಿನ ಈ ಗಣೇಶ ಚೌತಿಯಲ್ಲಿ ರಾತ್ರಿ ಬೆಳಗಿನ ತನಕ ಆ ಕೆಟ್ಟ ಹಾಡು ಕೇಳಿ ಕೇಳಿ ಆ ಕಥೆ ಅಂತೆಲ್ಲ ಕೂತ್ಬಿಟ್ಟಿದೆ. ಅದನ್ನು ಯಾವಾಗ ಬಿಟ್ಟರೆ ಆವಾಗ ಗಣಪತಿಯ ಕ್ಷೇಮ. ಆ ಕೆಟ್ಟ ಹಾಡು ಇದು ಪಾರ್ವತಿಯ ಮೈಯ ಮಣ್ಣಿನಿಂದ ಹುಟ್ಟಿದ ಗಣಪತಿಗೆ ಅಂತೇನೋ ಒಂದು ಅದು ರೆಕಾರ್ಡ್ ಆಗಿಬಿಟ್ಟಿದೆ. ಅದು ಪ್ರತಿಯೊಬ್ಬರು ಅದನ್ನೇ ಕೇಳುವುದು ರಾತ್ರಿ. ಅದು ಪಾಪ ಗಣಪತಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅದನ್ನು ಪಾಪ ಭಕ್ತರು ಕೊಟ್ಟ ಹಿಂಸೆಯನ್ನು ಗಣಪತಿ ಅನುಭವಿಸಲೇಬೇಕಲ್ಲ. ಇವರ ಅಜ್ಞಾನಕ್ಕೆ ಅವನು ಏನು ಮಾಡುವಾಗಿಲ್ಲ. ಹಾಗೆ ಗಣಪತಿ ಶಿವನ ಪುತ್ರ. ಅದನ್ನು ಶೈವರಿಗೆ ಬಹಳ ಪ್ರಿಯ. ಗಣಪತಿ ಕೃಷ್ಣನ ಮಗ. ಕೃಷ್ಣನ ಹೆಂಡತಿ ರುಕ್ಮಿಣಿಯಲ್ಲಿ ಗಣಪತಿ ತ್ಯಾಗದೇಶನಾಗಿ ಹುಟ್ಟಿದ. ಹಾಗಾಗಿ ವೈಷ್ಣವರಿಗೂ ಬಹಳ ಪ್ರಿಯ. ಕೃಷ್ಣ ಪುತ್ರ ಅವರು. ಇದು ತಮಾಷೆ ನೋಡಿ, ಸ್ಕಂದ ಶಿವಪುತ್ರ, ಅವನೇ ಪ್ರದ್ಯುಮ್ನಾಗಿ ಸಾಂಬನಾಗಿ ಕೃಷ್ಣನ ಮಗ, ಅವನೇ ಪ್ರದ್ಯುಮ್ನಾಗಿ ವಿಷ್ಣುವಿನ ಮಗ, ಅವನೇ ಸನತ್ ಕುಮಾರಾಗ ಬ್ರಹ್ಮನ ಮಗ, ತ್ರಿಮೂರ್ತಿಗಳಿಗೂ ಮಗ ಅವನು. ಹೀಗೆ ಎಲ್ಲ ಅಂದರೆ ಅವನಿಗೆ ಮೂಲ ಉಪಾಸ್ಯ ದೇವತೆ ಯಾರೇ ಇರಲಿ ಅವನಿಗೆ ಗಣಪತಿ ಬೇಕೇ ಬೇಕು. ಇನ್ನೊಂದು ವಿಶೇಷ ಏನು ಅಂತ, ಗಣಪತಿ ಆಕಾಶದ ದೇವತೆ ಆದ್ದರಿಂದ. ಆಕಾಶ ಅಂದರೆ ಅವಕಾಶ. ನಾವು ಯಾವ ಕೆಲಸ ಮಾಡಬೇಕಾಗೋದು ಅದಕ್ಕೆ ಅವಕಾಶ ಮಾಡಿಕೊಡು, ಅದೇ ವಿಘ್ನ ಪರಿಹಾರ. ಅವಕಾಶ ಮಾಡಿಕೊಡುವವ ಗಣಪತಿ. ಅದಕ್ಕೋಸ್ಕರ ಅವನನ್ನು ಯಾವಾಗಲೂ ಹೋಮದಲ್ಲಿ ಕೂಡ ಗುರು ಗಣೇಶ ಪ್ರಾರ್ಥನೆ ಅಂದರೆ ಹೋಮ ಮಾಡೋದು. ಗುರುಗಳಿಗೆ ಪೂಜೆ, ಗಣಪತಿಗೆ ಪೂಜೆ ಮಾಡಿ ಆಮೇಲೆ ಯಾವುದೇ ಒಂದು ಪೂಜಾ ಕರ್ಮ ಮಾಡೋದು. ಇನ್ನೊಂದು ವಿಶೇಷ ಏನು ಅಂದರೆ, ಗಣಪತಿ ಆಕಾಶದಿಂದ ಹುಟ್ಟಿದವನು, ಆಕಾಶ ದೇವತೆ. ಅದು ನಮ್ಮ ದೇಹದಲ್ಲಿ ಆಕಾಶ ಯಾವುದು? ನಾಭ್ಯಾಸೀದಂತರಿಕ್ಷಂ. ಅದನ್ನ ಗಣಪತಿಯ ವಾಸ ಎಲ್ಲಿಂದರೆ ಮೂಲಾಧಾರದಲ್ಲಿ. ಮೂಲಾಧಾರ, ಆಮೇಲೆ ಮೂಲಾಧಾರದಲ್ಲಿ ನಿಜವಾಗಿ ಅಂದರೆ ಗೊನಾಡು, ಅಲ್ಲಿಂದ ಮೇಲೆ ನಾಭಿ ಹತ್ರ, ಅರ್ಥಾತ್ ಮೂಲಾಧಾರದಲ್ಲಿ ವಾಸ ಮಾಡೋದು. ಮೂಲಾಧಾರ ಅನ್ನೋದು ಎರಡಕ್ಕೂ ಮೂಲಾಧಾರ. ಅದು ಮೇಲ್ಮುಖವಾಗಿ ಹೋಗಬೇಕಾಗಿದ್ದರೆ ಊರ್ಧ್ವಮುಖಿ ಗಮನಕ್ಕೂ ಅವನ ಮೇಲೆ ಸ್ವಿಚ್ ಆನ್ ಮಾಡಬೇಕು. ಇಲ್ಲ ಕೆಳಕ್ಕೆ ಹೋಗಿ ಸೆಕ್ಸಿನ ಕಡೆಗೆ ಜೀವನವನ್ನು ನಿಂತಿಸಾದರೆ ಕೆಳಗಿನ ಅವನು ಓಪನ್ ಅಂತೂ ನಮ್ಮ ಸಾಂಸಾರಿಕ ಜೀವನಕ್ಕೂ ಅವನು ಮೂಲಾಧಾರ. ಆಮೇಲೆ ಮೋಕ್ಷ ಸಾಧನೆಗೂ ಎರಡಕ್ಕೂ ಬೀಗದ ಕೈ ಅವನಲ್ಲಿರೋದು. ಹಾಗಾಗಿ ಅವನನ್ನು ಮೊದಲು ಪ್ರಾರ್ಥನೆ ಮಾಡಿದೆ. ಅವನು ನಾಭಿಯಲ್ಲಿ ಅವನ ವಾಸ, ಮೂಲಾಧಾರ ಮತ್ತು ಸ್ವಾಧಿಷ್ಠಾನ. ಅಂದರೆ ಗೊನಾಡ್ ಮತ್ತು ಎಡ್ರಿನಲ್ ಗ್ಲ್ಯಾಂಡ್ಗಳು ಮಧ್ಯದಲ್ಲಿ ಗಣಪತಿ ಇದ್ದಾನೆ. ಅದು ಎಡ್ರಿನಲ್ ಗ್ಲ್ಯಾಂಡಿಗೆ ಬಂದಾಗಲೇ ಅದು ಸೆಕ್ಸ್ನ ಕಡೆಗೆ ತಿರುವಂಥದ್ದು, ಅಲ್ಲೇ ಅವನು ಇರೋದು. ಅದಕ್ಕೆಯೇ ಗಣಪತಿ ನಿಜವಾಗಿ ಆಗಿದ್ದರೆ ಅವನು ಬಣ್ಣ ಯಾವುದಿರಬೇಕಿತ್ತು ನೋಡಿ, ಕೆಂಪು. ಕೆಂಪು ಅನ್ನೋದು ರಜೋಗುಣ. ಗಣಪತಿ ಮಣ್ಣಿನ ಸೃಷ್ಟಿಯನ್ನು ತಮೋಗುಣದಿಂದ ಸೃಷ್ಟಿಯಾದವ, ಅವನ ಬಣ್ಣ ಕೆಂಪು. ಯಾಕೆಂದರೆ ಅವನ ರಜೋಗುಣ ಅನ್ನೋದು ಸೆಕ್ಸಿಗೆ ಪ್ರೇರಕವಾಗಿರ್ತಕ್ಕಂಥದ್ದು. ಆದ್ದರಿಂದ ದೇಹದ ಒಳಗಿದ್ದು ಮನುಷ್ಯನಿಗೆ ಕಾಮ ಪ್ರಚೋದನೆ ಮಾಡುವವನು ಅವನೇ. ಅದಕ್ಕೋಸ್ಕರ ಅವನಿಗೆ ಪೂರ್ತಿ ಅವನ ಅಂಗಿ ಕೆಂಪು, ಅವನ ಆಭರಣ ಕೆಂಪು, ಅವನ ಮೈಬಣ್ಣ ಕೆಂಪು, ಅವನು ಹುಟ್ಟುಕೊಂಡ ಹಾಕ್ಕೊಂಡ ಹೂ ಮಾಲೆ ಕೆಂಪು, ಸರ್ವವೂ ಕೆಂಪು. ಯಾಕೆಂದರೆ ಕೆಂಪು ಅನ್ನೋದು ಸೃಷ್ಟಿಯ ಸಂಕೇತ. ಅದು ಅವನು ಮೂಲಾಧಾರದಲ್ಲಿ ಇರುವುದು, ಸೃಷ್ಟಿ ಸ್ಥಾನದ ಗುಣದಲ್ಲೇ ಕೂತಿದ್ದಾನೆ. ಅವರಿಂದ ಸೃಷ್ಟಿ ಸಂಕೇತ ಅವನು. ಹಾಗಾಗಿ
ಗಣಪತಿಯನ್ನು ಸೃಷ್ಟಿಯ ಸಂಕೇತವಾಗಿ, ಎಲ್ಲ ಕರ್ಮಗಳ ಸಂಕೇತವಾಗಿ, ಮೋಕ್ಷ ಸಾಧನೆಗೆ ಮೂಲಾಧಾರವಾಗಿ ಅಥವಾ ಸಾಂಸಾರಿಕ ಜೀವನಕ್ಕೂ ಮೂಲಾಧಾರವಾಗಿ ಬಹಳ ಮಹತ್ವದ ಸ್ಥಾನದಲ್ಲಿ ಗಣಪತಿ ಇದ್ದಾನೆ. ಅವನು ಗಣಪತಿಗೆ ನಾವು 4 ಕೈಗಳು, ಸಾಮಾನ್ಯ ಎಲ್ಲ ದೇವತೆಗಳಿಗೂ 4 ಕೈ, ಹೆಚ್ಚಾಗಿ ಗಣಪತಿಗೆ 4 ಕೈ, ಆಮೇಲೆ ಬ್ರಹ್ಮನಿಗೆ 4 ಕೈ, ಶಿವನಿಗೂ 4 ಕೈ, ವಿಷ್ಣುವಿಗೂ 4 ಕೈ ವಿಗ್ರಹ ಮಾಡುವಾಗ ನಾವು ಮಾಡ್ತೇವೆ. ವಿಷ್ಣುವಿನ 4 ಕೈ ಯಾಕೆ ಅಂದರೆ ನಮಗೆ ಬೇಕಾದ್ದು 4, ಅದಕ್ಕೆ 4 ಕೈ ಅವನಿಗೆ. ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮಚಕ್ರ. ಆಮೇಲೆ ಶಂಖ ಅನ್ನೋದು ಅರ್ಥ, ಸಂಪತ್ತು. ಸೊ ಧರ್ಮ ಅರ್ಥ ಆಯಿತು. ಆಮೇಲೆ ಗದೆ ಮತ್ತು ಪದ್ಮ. ಗದೆ ಅನ್ನೋದು ಕಾಮದ ನಿಯಂತ್ರಣದ ಸಂಕೇತ. ಸ್ವಚ್ಛಂದ ಕಾಮ ಅನ್ನೋದು ಪುರುಷಾರ್ಥವೇ ಅಲ್ಲ, ನಿಯಂತ್ರಣ. ಅದನ್ನು ಗದೆ. ಆಮೇಲೆ ಕಮಲ. ಕಮಲ ಅಂದರೆ ಶಾಂತಿ, ಮೋಕ್ಷ, ಆನಂದ, ಸ್ವಚ್ಛತೆ, ಪೂರ್ಣ ಸತ್ವಗುಣ. ಗಣಪತಿಗೆ ಅದೇ ಅರ್ಥ ಕೊಡುವಂತಹ ಇದನ್ನು ಬೇರೆ ಮಾಡ್ತೀವಿ. ಏನು ಅಂದರೆ ಗಣಪತಿಗೆ ಶಂಖಚಕ್ರ ಗದಾ ಪದ್ಮಾಗ ಅವನು ಕೈಲಿ ಕೊಡುವುದಿಲ್ಲ. ಪಾಶ, ದಂತ, ಅಂಕುಶ, ಅಭಯ. ಗಣಪತಿಯ ಒಂದು ಕೈಯಲ್ಲಿ ಪಾಶ, ಅದು ಚಕ್ರ ಒಂದೇ. ಧರ್ಮ ಪಾಶದಿಂದ ಕಟ್ಟಿಕೋ ನಿನ್ನನ್ನು, ಧರ್ಮದ ನಿಯತಿಯನ್ನು ಮೀರಿ ಸ್ವಚ್ಛಂದವಾಗಿ ಬದುಕಬೇಡ, ಅದು ಒಂದು ಕಟ್ಟಬೇಕು. ಸ್ವಾತಂತ್ರ್ಯ ಅಂದರೆ ನಿರ್ಬದ್ಧ ಸ್ವಾತಂತ್ರ್ಯ, ಸ್ವಚ್ಛಂದ ಸ್ವಾತಂತ್ರ್ಯ ಅಂತ ಒಂದಿಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ನಾವು ಖುಷಿ ಬಂದಾಗ ಮಾಡಿದ್ರೆ ಅರೆಸ್ಟ್ ಮಾಡಿ ಒಳಗಿಡ್ತಾರೆ. ಹಾಗಾಗಿ ಸ್ವಾತಂತ್ರ್ಯಕ್ಕೊಂದು ಬದ್ಧತೆ ಇದೆ, ಆ ಬದ್ಧತೆ ಒಳಗೆ ಸ್ವಾತಂತ್ರ್ಯ ಅಷ್ಟೇ. ಅರ್ಥಾತ್ ಯಾರೋ ವಿದೇಶದವ್ರು ನಮ್ಮ ಆಳೋ ಬದಲು ನಮ್ಮ ಮೂರ್ಖರೇ ನಮ್ಮನ್ನು ಆಳು, ಇಷ್ಟೇ ಸ್ವಾತಂತ್ರ್ಯ ಅಂತ. ಏನು ಬಂತು ಅಂದರೆ ನಮ್ಮ ಮೂರ್ಖರೇ ನಮ್ಮನ್ನು ಆಳ್ತಾ ಇದ್ದಾರೆ, ಸಂತೋಷ. ವಿದೇಶಿ ಮೂರ್ಖರಲ್ಲ ಅಂತ, ಆಳುವ ಮೂರ್ಖರೇ ಇರ್ತಾರೆ. ಅದು ಯಾವಾಗ ಬಂದು ಅದೇನು ಬದಲಾವಣೆ ಆಗೋಲ್ಲ. ಹಾಗಾಗಿ ಸ್ವಾತಂತ್ರ್ಯ ಅಂದರೆ ಬದ್ಧವಾದ ಸ್ವಾತಂತ್ರ್ಯ, ಎಬ್ಸಲ್ಯೂಟ್ ಫ್ರೀಡಮ್ ಅಂತ ಅನ್ನೋದು ಒಂದು ಇಲ್ಲವೇ ಇಲ್ಲ. ಹಾಗಾಗಿ ಅದನ್ನು ತೋರಿಸಿದ ಧರ್ಮದ ಬದ್ಧತೆ ಇದ್ದ ಸ್ವಾತಂತ್ರ್ಯ ಜೀವನದಲ್ಲಿ, ಅದನ್ನು ಬಿಟ್ಟು ಮಾಡ. ಅದಕ್ಕೆ ಪಾಶ. ದಂತ, ಅವನ ಹಲ್ಲನ್ನೇ ಮುರಿದು ಅವನ ಕೈಲಿ ಹಿಡ್ಕೊಳ್ಳೋದು. ನಮಗೆ ಎಲ್ಲಾದರೂ ಒಬ್ಬ ಮನುಷ್ಯನಿಗೆ ಮಹಾ ದುರಹಂಕಾರ ಇದ್ದರೆ ಅವನ ಹಲ್ಲು ಮುರಿಬೇಕು ಅಂತ ಹೇಳ್ತೇವೆ, ಅಂದರೆ ಅವನ ಅಹಂಕಾರ ತೆಗಿಬೇಕು ಅಂತ. ಹಾಗೆ ಅರ್ಥದಿಂದ ಬರತಕ್ಕ ಮದವನ್ನು, ನಮ್ಮ ಮದವನ್ನು ನಾವೇ ನಿಗ್ರಹ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಕೈಯಲ್ಲಿ ದಾಡೆ. ಅಂಕುಶ, ಕಾಮಕ್ಕೆ ಅಲ್ಲಿ ಗದೆ ಇತ್ತು, ಇಲ್ಲಿ ಅಂಕುಶ ಇದೆ. ಕಾಮಕ್ಕೆ ನಿಯಂತ್ರಣ ಇಲ್ಲ, ಸ್ವಚ್ಛಂದ ಕಾಮ ಬೇಡ, ಎಲ್ಲ ಇದ್ದರೆ ಕೊನೆಗೆ ಅಭಯ, ಮೋಕ್ಷ. ಸೊ ಪಾಶದಂತ ಅಂಶ ಅಭಯ ಅಂದರು, ಚಕ್ರ ಶಂಖ ಗದಾ ಪದ್ಮ ಅಂದರು. ಅಂತಹ ಸಂಕೇತದ ಅರ್ಥ ಒಂದೇ. ಹೀಗೆ ನಾವು ನಮಗೆ ಬೇಕಾದ ಪುರುಷಾರ್ಥಗಳನ್ನು ದೇವರಿಂದ ವಸೂಲು ಮಾಡೋದಕ್ಕೋಸ್ಕರ ಅವರಿಗೆ 4 ಕೈ ಕೊಟ್ಟು, 4 ಕೈಲಾಗ ಹಿಡ್ಕೊಳ್ಳಿ, ನಾವು ಕೇಳಿದಾಗ ಕೇಳಿದ್ದು ಕೊಡಬೇಕು. ಕಂಡೀಷನ್ ನಮ್ಮದು, ಇದರಲ್ಲಿ ಪೂಜೆ ಮಾಡೋಲ್ಲ, ಹೆದರಿಸಿಬಿಟ್ರು ಸರಿ. ಹಾಗೆ ಅದೇ ಮನುಷ್ಯನಿಗೆ ಇದು ಇದರ ಒಂದು ದೊಡ್ಡ ವಿಶೇಷ ಏನಂದರೆ, ಮನುಷ್ಯ ದೇವರನ್ನು ಪೂಜೆ ಮಾಡುವುದು ಯಾವುದೋ ಒಂದು ಫಲಾಪೇಕ್ಷೆಯಿಂದ, ಮೂಲಭೂತವಾಗಿ. ಬರೀ ದೇವರನ್ನು ಪೂಜೆ ಮಾಡೋದಕ್ಕೋಸ್ಕರ ದೇವರಿಗೆ ಪೂಜೆ ಮಾಡೋದಿಲ್ಲ, ಅವನೊಂದು ಫಲಾಪೇಕ್ಷೆಯನ್ನು ಪೂಜೆ ಮಾಡ್ತಾನೆ. ಅವನಿಗೆ ದೇವರು ಬೇಕಾಗಿರೋದು ಅವನು ಬಯಸಿದ್ದನ್ನು ಕೊಡುವಂತಹ ಒಬ್ಬ ದೇವರು ಬೇಕು ಅವನಿಗೆ, ಹೊರತು ಫಲಾಪೇಕ್ಷೆ. ಈ ಭಗವದ್ಗೀತೆ ಕೃಷ್ಣ ಹೇಳಿರ್ತಕ್ಕಂಥ ನಿಷ್ಕಾಮವಾದ ಪೂಜೆ. ಏನು ಕೊಡಬೇಡ, ನೀನು ಕೊಡುವುದಕ್ಕೋಸ್ಕರ ಅಲ್ಲ, ಏನು ಕೊಡಬೇಕೋ ಅದನ್ನು ಕೊಡುವ ಅಷ್ಟೇ. ನಾವು ಕೇಳೋಲ್ಲ, ಯಾಕಂದರೆ ನಾವು ಕೇಳಿದರು, ನಾವು ಕೇಳದೇ ಇದ್ರು ನಮಗೆ ಅವನಿಗೇನು ಕೊಡಬೇಕು ಅಂತ ಅವನು ಸಂಕಲ್ಪ ಮಾಡಿದ್ದಾನೆ, ಅದನ್ನೇ ಕೊಡೋದು. ಅದು ನಾವು ಕೇಳೋದು ಅರ್ಥ ಅಲ್ವ. ಹಾಗಾಗಿ ಏನು ಕೊಡಬೇಕು ಅನ್ನೋದು ನಿಯತವೋ, ಪ್ರಾರಬ್ಧ ಕರ್ಮದಿಂದ ಏನೇನು ನನಗೆ ವಿಹಿತವಾಗಿ ಬರುವಂಥದ್ದು ಉಂಟೋ ಅದನ್ನು ನೀನು ಕೊಟ್ಟೇ ಕೊಡ್ತೀಯ. ನಾನು ಕೇಳೋದು ಯಾಕೆ? ಅದನ್ನು ಕೊಡಬೇಡ ಅಂದರೂ ಬಿಡೋಲ್ಲ, ಕೊಡು ಅಂದರೆ ಕೊಡೋದು. ಅಂದರೆ ಯಾವಾಗಲೂ ನಾವು ಏನನ್ನಾದರೂ ಪಡೀತೇವೆ. ಶಾಸ್ತ್ರಕಾರ ಭಾಳ ಸ್ಪಷ್ಟ ಹೇಳ್ತಾರೆ, ಅಯ್ಯೋ ಅವನಿಂದ ಆಗಿ ತೊಂದರೆ ಆಯಿತು, ಇವನಿಂದ ಆಗಿ ತೊಂದರೆ ಆಯಿತು, ಅವನು ತೊಂದರೆ ಕೊಟ್ಟ, ಇವನು ಕಾಟ ಕೊಟ್ಟ ಅಂತ ನಾವು ಯಾರ್ಯಾರನ್ನೋ ಬೈತಾ ಇರ್ತೇವೆ. ಯಾರೂ ಯಾರಿಗೂ ಏನೂ ಮಾಡೋಲ್ಲ, ನಾವು ಏನು ಮಾಡಿದ್ದೇವೆ ಅದನ್ನು ನಾವು ಅನುಭವಿಸ್ತೇವೆ ಅಷ್ಟೇ. ಅದಕ್ಕೆ ಅವ್ರು ಯಾರೋ ನೆಪ ಆಗ್ಬಾರ್ದು ಅಷ್ಟೇ. ಬಟ್ ಅವರು ಕಾಟ ಕೊಡುವುದಲ್ಲ, ಅವರು ಕಾಟ ಕೊಡುವುದಕ್ಕೆ ನಾವು ಮಾಡಿದ ಪ್ರಾರಬ್ಧ ಕರ್ಮವೇ ಕಾರಣ. ಹಾಗಾಗಿ ನಮಗೆ ತೊಂದರೆ ಆಗೋದು ನಮ್ಮ ಕರ್ಮದಿಂದ ಹೊತ್ತು ಇನ್ನೊಬ್ಬರ ಕರ್ಮದಿಂದ ಅಲ್ಲ. ಆದ್ದರಿಂದ ನಾವು ದೇವರ ಹತ್ರ ಹಾಗೆ ಮಾಡು ಹೀಗೆ ಮಾಡು ಅಂತ ಕೇಳುವುದಕ್ಕೆ ವಾಸ್ತವಿಕವಾಗಿ ಅರ್ಥ ಇಲ್ಲ. ಆದರೆ ಭಗವಂತ ಹೇಳ್ಕೊಡ್ಲಿಲ್ಲ, ಯಾಕೆಂದರೆ ಅವನಿಗೆ ಕೊಡಬೇಕು ಅಂತ ಕಂಡಾಗ ಕೊಡ್ತಾನಷ್ಟೇ, ನಾವು ಕೇಳಿದಾಗ ಕೊಡೋದಲ್ಲ. ನಮಗೆ 4 ಬೇಕಾದ್ದನ್ನು ಕೊಡುವುದಕ್ಕೋಸ್ಕರ ಚತುರ್ಭುಜಗಳಲ್ಲಿ ಚತುರಾಯುಧಗಳನ್ನು ಹಿಡ್ಕೊಂಡು ಭಗವಂತ ನಿರಂತರ ಯಾರು ಅಪೇಕ್ಷೆ ಉಳ್ಳವರಿದ್ದಾರೆ, ಯಾರಿಗೆ ಅರ್ಹತೆ ಅವರಿಗೆ ಕೊಡೋದಕ್ಕೋಸ್ಕರ. ಅದನ್ನು ನಾವು ಡಿಮ್ಯಾಂಡ್ ಮಾಡಬಾರ್ದು.
ಅಂಥದ್ದನ್ನು ಕೊಡು ಇಂಥದ್ದನ್ನು ಕೊಡು. ಸಾಮಾನ್ಯವಾಗಿ ದೇವ್ರ ಹತ್ರ ಹೋಗುವಾಗ ಏನಾದ್ರು ಡಿಮಾಂಡ್ ಇದ್ದೇ ಇರುತ್ತೆ, ದೇವಸ್ಥಾನಕ್ಕೆ ಹೋಗೋಲ್ಲ. ಪರೀಕ್ಷೆ ಪಾಸ್ ಮಾಡಿ ಯಾವತ್ತೂ ದೇವಸ್ಥಾನಕ್ಕೆ ಹೋಗೋದಮ್ಮ, ಎಕ್ಸಾಮಿನೇಷನ್ ಬಂದ ಕೂಡಲೇ ಅದನ್ನೊಂದು 10 ಪೈಸೆ ಲಂಚ ಹಾಕಿ, 10 ಪೈಸೆ ಲಂಚ ಹಾಕಿದ್ದೇನೆ, ಪರೀಕ್ಷೆಗೆ ಪಾಸ್ ಮಾಡಿದ್ದೇನೆ. ಇದು ದೇವ್ರು ಬೇಕಾಗೋದು ಇಷ್ಟಕ್ಕೆ ನಮಗೆ. ನಮ್ಮ ಮನೆಯಲ್ಲಿ ಏನೋ ತಾಪತ್ರೆ, ಅದನ್ನು ಪರಿಹಾರ ಮಾಡು. ಏನು ಮದುವೆ ಆಗೋ ಹುಡುಗಿ ವಯಸ್ಸಾಗಿ ಮದುವೆ ಯಾರೋ ಒಂದು ಗಂಡು ಹುಡುಕಿ ಕೊಡು, ದೇವರು ದಲ್ಲಾಳಿಯವರು ನನ್ನ ಗಂಡು ಹುಡುಕಿ ಕೊಡು, ನಮ್ಮ ಹುಡುಗರಿಗೊಂದು ಹುಡುಗಿಯವರು. ಇಂತಹದ್ದೇ ಹೊರತು ನಿರ್ವ್ಯಾಜವಾಗಿ ದೇವರು ದೊಡ್ಡವ ಅಂತ ಅವನನ್ನು ಪ್ರೀತಿಸಿ ಪೂಜಿಸುವವರು ಪ್ರಾಯ ಇಲ್ಲ. ಪ್ರತಿಯೊಂದು ಪೂಜೆಯ ಹಿಂದೆ ಒಂದು ಡಿಮಾಂಡ್ ಇರ್ತದೆ. ಅದಕ್ಕೋಸ್ಕರ ಹಿಂದಿನವರು ಹೇಳಿದರು, ನೀವು ಡಿಮಾಂಡ್ ಮಾಡಬೇಡಿ, ರೆಡಿ ಇದೆ ಭಗವಂತ 4 ಕೈಯಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡಲಿಕ್ಕೆ ಅವನು ಸದಾ ಸಿದ್ಧನಿದ್ದಾನೆ. ಆ ಅರ್ಹತೆ ಸಂಪಾದಿಸಿಕೊಳ್ಳಿ. ಮೋಕ್ಷ ಕೊಡೋದು ಕೇಳಿ 10 ಪೈಸೆ ಲಂಚ ಹಾಕಿದ ಕೂಡಲೇ ಮೋಕ್ಷ ಕೊಡ್ತಾನೆ ಭಗವಂತ. ಸೊ ಮೋಕ್ಷಕ್ಕೆ ಬೇಕಾದ ಸಾಧನೆ ಏನು ಮಾಡಿದ್ದೇವೆ ನಾವು, ಅದು ಮುಖ್ಯ ಆಗುತ್ತೆ. ಹಾಗೆ ಯಾವಾಗಲೂ ಅದರಲ್ಲಿ ವಿಶೇಷ ಏನು ಅಂದರೆ, ಅಭಯಹಸ್ತ ಗಣಪತಿ ಹೇಳ್ತೇನಲ್ವ, ಕಾರಣ ಏನು ಅಂದರೆ ಅವನ ಇನ್ನೊಂದು ಹೆಸರಿದೆ ಶಾಸ್ತ್ರದಲ್ಲಿ, ಕ್ಷಿಪ್ರ ಪ್ರಸಾದ ಅಂತ. ಅದು ಗಣಪತಿಯ ವಿಶಿಷ್ಟವಾದ ಹೆಸರು. ಯಾಕೆಂದರೆ ನಾವು ಯಾವ ದೇವರನ್ನು ಪೂಜೆ ಮಾಡಿದ್ರೆ ಅವ್ರ ಪಕ್ಕ ಒಲಿತಾರೋ ಇಲ್ಲವೋ ಗೊತ್ತಿಲ್ಲ. ನಾವು ಪೂಜೆ ಮಾಡಿದ ತಕ್ಷಣ ಒಲಿದು ನಮಗೆ ಅಭಿಷ್ಟವನ್ನು ಕೊಡುವ ದೇವರು ಅಂತ ಗಣಪತಿ. ಅದು ಕ್ಷಿಪ್ರ ಪ್ರಸಾದ, ನಮಗೆ ತಕ್ಷಣ ಅನುಗ್ರಹ ಆಗುವಂಥ ದೇವರು. ಅದಕ್ಕಿಂತಲೂ ವಿಶೇಷ ಏನು ಗೊತ್ತಾ, ಕೆಲವು ದುರ್ಗಾ ವಿನಾಯಕ ಅಂತ. ನೀವು ಯಾವುದೇ ಇರಲಿ, ನಿಮಗೆ ಹೆಚ್ಚು ಕಲಿಯುಗದಲ್ಲಿ ಹೆಚ್ಚು ಜನರಿಗೆ ಅಂದರೆ ಮೋಸ್ಟ್ ಪಾಪ್ಯುಲರ್ ಡಿಯಿಟಿ ಅಂತ ಹೇಳ್ತಾರಲ್ಲ, ಅದು ಯಾರು ಅಂದರೆ ಒಂದು ದುರ್ಗೆ, ಒಂದು ಗಣಪತಿ. ಎಲ್ಲ ಗಣಪತಿ ಜ್ಯೋತಿ, ಆಮೇಲೆ ದುರ್ಗಾ ನಮಸ್ಕಾರ, ಇದೆರಡು ಮುಖ್ಯ. ಉಳಿದ ದೇವತೆಗಳು ಮರೆತು ಬಿಡ್ತಾರೆ. ಯಾಕೆಂದರೆ ಕಲಿಯುಗದಲ್ಲಿ ಆಕರ್ಷಣೆ ದುರ್ಗೆಯೇ ಗೊತ್ತಿಲ್ಲ, ಹೆದರಿಕೆ ಏನೋ ತೊಂದರೆ ಮಾಡ್ತಾಳೋ ಅಂತ. ಗಣಪತಿ ಏನೋ ಕೊಡ್ತಾನೆ, ಅಪೇಕ್ಷಿತವನ್ನು ಕೊಡ್ತಾನೆ ಅಂತ ಗಣಪತಿ. ಅವಳು ದುರ್ಗೆ, ಅವಳು ಉಗ್ರ ರೂಪಿಣಿ, ಅವಳು ತೊಂದರೆ ಆಗಬಾರ್ದು. ಹಾಗೆ ನಮ್ಮಲ್ಲಿ ಲೋಕದಲ್ಲಿ ಎಷ್ಟೇ ಶಾಸ್ತ್ರ ಓದಿದ್ರು ಕೊನೆಗೆ ಅವನನ್ನು ಕಾಡುವಂಥ 2 ದೇವತಾ ಶಕ್ತಿಗಳು ದುರ್ಗಾ ಮತ್ತು ವಿನಾಯಕ. ಕೆಲವು ದುರ್ಗಾ ವಿನಾಯಕರು ಒಂದು ಕಲಿಯುಗದಲ್ಲಂತೂ ವಿಶೇಷವಾಗಿ ಅದೇ 2 ದೇವತೆಗಳನ್ನು ಎಲ್ಲಿ ನೋಡಿದ್ರು ದುರ್ಗಾ ಮಂದಿರಗಳು ಅಥವಾ ಗಣಪತಿ ಮಂದಿರಗಳು, ಅದರ ಅರ್ಚನೆ ಮನೆಯಲ್ಲಾದರೂ ಅಷ್ಟೇ. ನೀವು ಜ್ಯೋತಿಷಾಸ್ತ್ರ ಹೋದ ಕೂಡಲೇ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ, ವಿಷ್ಣು ಸಹಸ್ರ ಪಾರಾಯಣ ಮಾಡಿದ್ದು ಯಾವ ಜ್ಯೋತಿಷರು ಹೇಳೋದಿಲ್ಲ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ಆಮೇಲೆ ನಾನು ನವರಾತ್ರಿಗೆ ಒಂದು ದುರ್ಗಾ ನಮಸ್ಕಾರ ಮಾಡಿಸ್ಬಿಡಿ. ತಮಾಷೆ ಏನು ಅಂದರೆ, ಒಂದು ಕಾಲದಲ್ಲಿ ನಾನು ಚಿಕ್ಕವನಿದ್ದಾಗ ನಮಗೆ ದುರ್ಗಾ ಸಪ್ತಶತಿ, ದುರ್ಗಾ ಪೂಜೆ, ದುರ್ಗಾ ನಮಸ್ಕಾರ ಅನ್ನುವ ಒಂದು ಸಂಪ್ರದಾಯವೇ ಕೇಳಿ ಗೊತ್ತಿಲ್ಲ. ಅದು ಬಂದದ್ದು ಬಂಗಾಳದಿಂದ ಬಂತು. ಅದು ಜ್ಯೋತಿಷರು ಇಟ್ಕೊಂಡು ಕೇರಳಕ್ಕೆ ತಂದರು, ಕೇರಳದಿಂದ ಎಲ್ಲ ಜ್ಯೋತಿಷ ಹತ್ರ ಹೋದಗಳು ಒಂದು ದುರ್ಗಾ ನಮಸ್ಕಾರ ಮಾಡಿಬಿಡಿ ಅಂತ. ಸರಿ, ಜ್ಯೋತಿಷರು ಹೇಳಿದ್ರೆ ಮಾಡದಿರ್ಲಿಕ್ಕಾಗಲ್ಲ, ದೇವರು ಹೇಳಿ ಆದರೂ ಮಾಡದೇ ಇರ್ಬೋದು. ಜ್ಯೋತಿಷರು ಹೇಳಿದಲ್ಲಿ ಮಾಡಿದ ನಾಳೆ ಅನಿಷ್ಟ ಆದರೆ ಇವರೇನು ಭಯ. ಜ್ಯೋತಿಷ ಹತ್ರ ದೇವನ ದುರ್ಗಾ ನಮಸ್ಕಾರ ಮಾಡಬೇಕು ಅಂದರೆ ದಮ್ಮಯ್ಯನೇ ಬಿಡೋಲ್ಲ ಮಾಡ್ತಾರೆ. ಹಾಗೆ ನಮಗೆ ದೇವರು ಬೇಕಾಗೋದು ಒಂದು, ನಾವು ಬಯಸಿದ್ದನ್ನು ಕೊಡಲಿಕ್ಕೆ ಒಂದು ಹೆದರಿಕೆಗೆ, ನಮ್ಮ ಭಯ ಪರಿಹಾರಕ್ಕೆ. ಹಾಗಾಗಿ ಇದರಲ್ಲಿ ಬಹಳ ಪ್ರಸನ್ನ ಮೂರ್ತಿಯವರು ಗಣಪತಿ ಕೋಪಿಸಿಕೊಳ್ಳುವನು. ಅವನು ಸದಾ ಕ್ಷಿಪ್ರ ಪ್ರಸಾದ, ನಾವು ಪ್ರೀತಿಯಿಂದ ಪೂಜೆ ಮಾಡಿಬಿಟ್ಟು ಒಲಿದು ಬಿಡ್ತಾನವ. ಹಾಗಾಗಿ ಮನುಷ್ಯರಿಗೆ ಫಲಾಪೇಕ್ಷೆಗಳಿಗೂ ಅವನು ಬೇಕು. ಫಲಾಪೇಕ್ಷೆ ಇಲ್ಲದಿದ್ದವ್ರು ಹೇಳ್ತಾನೆ, ಅವನ ವಾಸಸ್ಥಾನ ಮೂಲಾಧಾರದಿಂದ ಅಂದರೆ ಗೊನಾಡ್ನಿಂದ ಎಡ್ರಿನಲ್ ಗ್ಲ್ಯಾಂಡು, ಗೊನಾಡ್ ಇಲ್ಲಿ ಕೆಳಗಿದೆ, ಎಡ್ರಿನಲ್ ಗ್ಲ್ಯಾಂಡು ನಮ್ಮ ಹೊಕ್ಕಳ ಸೈಡ್ನಲ್ಲಿದೆ. ಈ 2ರ ಮಧ್ಯದಲ್ಲಿ ಗಣಪತಿ ಇದ್ದಾರೆ. ಅದರಿಂದ ಪ್ರತಿಯೊಬ್ಬ ಸಾಧಕರಿಗೆ ಇಲ್ಲಿ ಬಾಗಿಲು ಓಪನ್ ಆಗಬೇಕಾದ್ರೆ ಗಣಪತಿ ಬೇಕು. ಊರ್ಧ್ವಮುಖಿ ಸಾಧನೆ, ಊರ್ಧ್ವರೇತಸ್ಕರ ಆಗಬೇಕಾದ್ರೆ, ಸೆಕ್ಸನ್ನು ನಿಯಂತ್ರಣ ಮಾಡಬೇಕಾಗಿದ್ದರೆ ಅಲ್ಲಿ ಸ್ವಿಚ್ ಆಫ್ ಮಾಡಬೇಕು ಗಣಪತಿ. ಅದನ್ನ ಬಹಳ ಎಲ್ಲ ವಿಧದ ಉಪಾಸನೆಗೆ, ಎಲ್ಲ ವಿಧದ ಅಂತರಂಗಿಕ ಕ್ರಿಯೆಗೆ ಮುಖ್ಯವಾಗಿರ್ತಕ್ಕಂಥ ಒಂದು ರೂಪ ಅದು ಗಣಪತಿ. ಅದು ಗಣಪತಿ ಆಯುಧ ಆಯಿತು. ಅವನ ಅನೇಕ ಕಥೆಗಳಲ್ಲಿ ಒಂದು ಗಣಪತಿಯ ಬಗ್ಗೆ ಒಂದು ಕಥೆ ಹೇಳಿದ್ದೇನೆ ನನಗೆ, ಎಲ್ಲರಿಗೂ ತಿಳ್ಕೊಂಡಿರುವಂಥದ್ದು. ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ಯಾರು ಬರಬಾರ್ದಲ್ಲ, ಬಂದರೆ ಒಳಗೆ ಹೋಗ್ಲಿ ಬಿಡಬಾರ್ದು. ಈಗ ಇವಳು ಸ್ನಾನದಿಂದ ಬರೋವರಿಗೆ ಅದಕ್ಕೆ ಒಂದು ಅವಳ ಎಷ್ಟು ಅಸಹ್ಯ ನೋಡಿ ಈ ಕಥೆ. ಅದರ ಅರ್ಥ ಗೊತ್ತಿಲ್ಲದೇ ಇದ್ದರೆ ಅವಳ ಮೈಯ ಮಣ್ಣಿನಿಂದ ಒಂದು ಬೊಂಬೆ ಮಾಡಿ ಅದಕ್ಕೆ ಜೀವ ಕೊಟ್ಟರು, ಹೊರಗೆ ಕೂಡಿಸಿದ್ರು. ಯಾಕೆಂದರೆ ನಾನು ಬಾತ್ರೂಮ್ ಬರೋವರೆಗೆ ಯಾರೋ ಒಳಗೆ ಬರಲಿ ಬಿಡಬೇಡಂತ. ಆದರೆ ಬಾತ್ರೂಮ್ಗೆ ದೇವಲೋಕದ ಬಾತ್ರೂಮ್ಗೆ ಬೋಲ್ಟ್ ಇಲ್ಲ ಅಂತ ಆಯಿತು. ಇದನ್ನು ಗಣಪತಿಯನ್ನು ಕೂಡಿಸ್ಬೇಕಾಗಿಲ್ಲ, ಬೋಲ್ಟ್ ಹಾಕಿ ಹೋಗ್ಬಿಟ್ಟಿತ್ತು. ದೇವಲೋಕದಲ್ಲಿ ಬೋಲ್ಟ್ ಸಿಸ್ಟಮ್ ಇಲ್ಲ. ಅದನ್ನು ಸ್ನಾನ ಮಾಡ್ತಾ ಇದ್ದವರು ಯಾರೋ ಒಳಗಿದ್ದಾಗ ಯಾರೋ ಒಳಗೆ ಸೀದಾ ಹೋಗ್ಬೋದು.
ತಡೀಲಿಕ್ಕೆ ಆಗೋದಿಲ್ಲ. ಅಂದರೆ ತೀರಾ ಅದು ಅವೈಜ್ಞಾನಿಕ ಮಹಾ ಅಸಖ್ಯವಾದ ಕಥೆ ಅದು. ಅದರ ಅರ್ಥ ಗೊತ್ತಾದರೆ ಭಾರಿ ಒಳ್ಳೆ ಕಥೆ. ಆಕಾಶ ದೇವತೆ ಶಿವಪಾರ್ವತಿಯರು ಆಕಾಶ ದೇವತೆಗಳು. ಪಂಚಭೂತಗಳು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಸೂರ್ಯ, ಚಂದ್ರ ಮತ್ತು ಯಜಮಾನ ಸಾಧಕ, ಈ 8 ಮೂರ್ತಿಗಳಲ್ಲಿರುವವ ಶಿವ. ಅವನಿಗೆ ಅಷ್ಟಮೂರ್ತಿ ಅಂತ ಹೆಸರು. ಹಾಗಾಗಿ ಆ ಪಂಚಭೂತಗಳಲ್ಲಿ ಆಕಾಶದಲ್ಲಿ ಶಿವನ ವಿಶೇಷ ಸನ್ನಿಧಾನ. ಎಲ್ಲ ಕಡೆ ಇದ್ದಾನೆ ಆಕಾಶದಲ್ಲಿ ಶಿವನ ವಿಶೇಷ ಸನ್ನಿಧಾನ. ಯಾವಾಗಲೂ ದೇವತೆಗಳು ಅವರು ತಾವೊಬ್ಬರೇ ಇರುವುದಿಲ್ಲ, ಹೆಂಡತಿ ಜೊತೆಗೆ ಇರು ಅದು ಅವರಿಗೆ. ಅದರಿಂದ ಆಕಾಶಕ್ಕೆ ಶಿವ ದೇವತೆ ಆದರೆ ಪಾರ್ವತಿಯು ಆಕಾಶ ಇದೆ. ಗಂಡ ಹೆಂಡತಿ ಜೊತೆಯಾಗಿಯೇ ಅವರ ಪ್ರವೃತ್ತಿ ಅಧಿಕಾರದಲ್ಲಿ ಕೂಡ ಅವರು ಮನಸ್ಸಿನ ದೇವತೆ ಶಿವ ಹೋದರೆ ಪಾರ್ವತಿಯು ಮನೋದೇವತೆ ಹಾಗೆ. ಹಾಗಾಗಿ ಶಿವ ಆಕಾಶದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂದರೆ ಆಕಾಶ ದೇವತೆಯಾಗಿ ಪಾರ್ವತಿಯು ಆಕಾಶದಲ್ಲಿದ್ದಾಳೆ. ಮತ್ತು ಆಕಾಶ ಅನ್ನೋದು ಶಿವ ಪಾರ್ವತಿಯರ ಒಂದು ಇನ್ವಿಸಿಬಲ್ ಫಾರ್ಮ್, ನಮ್ಮ ಕಣ್ಣಿಗೆ ಕಾಣಿಸದ ಒಂದು ರೂಪ ಶಿವ ಪಾರ್ವತಿಯರದ್ದು ಇಡೀ ಆಕಾಶದಲ್ಲಿ ತುಂಬಿದೆ. ಆದಮೇಲೆ ಆಕಾಶದಿಂದ ಗಾಳಿ ಹುಟ್ಟಿತು, ಬೆಂಕಿ ಹುಟ್ಟಿತು, ನೀರು ಹುಟ್ಟಿತು, ಮಣ್ಣು ಹುಟ್ಟಿತು, ಬ್ರಹ್ಮಾಂಡ ಆಯಿತು. ಸೊ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗುವ ಮುಂಚೆ ವಾತಾವರಣ ತುಂಬಿರುವಂತಹ ರೂಪಗಳು ಶಿವ ಪಾರ್ವತಿಯರು. ಆ ಇಬ್ಬರ ಸಮಾಗಮದಿಂದ ಗಣಪತಿ ಹುಟ್ಟಿದರು. ಆದ್ದರಿಂದ ಶಿವಪಾರ್ವತಿಯರು ಆಕಾಶದ ದೇವತೆಗಳು. ಆ ಆಕಾಶದ ಮಣ್ಣು ಅಂದರೆ ಶಿವನಲ್ಲಿ 3 ಗುಣಗಳಿವೆ: ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ಮಣ್ಣು ಅಂದರೆ ತಮೋಗುಣ, ನೀರು ಅಂದರೆ ರಜೋಗುಣ, ಬೆಂಕಿ ಅಂದರೆ ಸತ್ವಗುಣ. ಸೊ ಆಕಾಶ ಪಾರ್ವತಿಯ ಮೈ ಅಂದರೆ ಆಕಾಶ, ಅದರ ಮಣ್ಣು ಅಂದರೆ ತಮೋಗುಣ. ಆ ತಾಮಸ ಅಹಂಕಾರದಿಂದ ಪಾರ್ವತಿ ಹುಟ್ಟಿದ ಗಣೇಶ ಹುಟ್ಟಿದ. ಇಷ್ಟೇ ಬಹಳ ಬ್ಯೂಟಿಫುಲ್ ಆದ ಒಂದು ಫಿಲಾಸಫಿ ಅದು. ಆದರೆ ಈ ಕಥೆ ಕೇಳುವನಿಗೆ ಯಾರು ಕಾಪಾಡೋದು? ಪಾಪ ಗಣಪತಿ ಎಷ್ಟು ತಲ್ಲವಾಗುತ್ತೋ ಏನೋ. ಪಾರ್ವತಿಯ ಮಣ್ಣಿನಿಂದ ಗಣಪತಿ ಹುಟ್ಟಿದ, ಭಜನೆ ತಾಳ ತಟ್ಟಿದ್ದೇ. ಅದೇ ಇಂಥ ನಮ್ಮಲ್ಲಿಯ ಎಲ್ಲ ಉಪಾಸನೆಗಳು ಹೀಗೆ ಅಸಂಗತವಾಗಿ ಏನೇನು ಹುಚ್ಚು ಉಪಾಸನೆಗಳು. ಅದಕ್ಕೆ ಅರ್ಥ ಇಲ್ಲ, ತಲೆ ಇಲ್ಲ, ಗುಣ ಇಲ್ಲ, ಶಾಸ್ತ್ರದ ಪರಿಜ್ಞಾನ ಇಲ್ಲ. ಹೇಳ್ಬಿಟ್ಟು ಖುಷಿಯೋ ಖುಷಿ ಮಕ್ಕಳಿಗೆ ಮಾಡ್ತಾರೆ. ಯಾಕಂದರೆ ಅವರು ಇನ್ನೂ ಚಂದಮಾಮದ ಮಟ್ಟದಲ್ಲೇ ಇರ್ತಾರೆ ಭಾಳ ಜನ ದೊಡ್ಡವರು. ಅವರಿಗೆ ಅದೆಲ್ಲ ಕಥೆ ಕೇಳಿ ಭಾಳ ಖುಷಿ. ಹಾಗೆ ನಿಜವಾಗಿ ಅಂದರೆ ಶಿವಪಾರ್ವತಿಯರು ಆಕಾಶ ಅಂದರೆ ಅವರ ಮೈ ಅಂದರೆ ಅದೇ ಅವರ ಫಾರ್ಮ್ ಅಂದರೆ ಇನ್ವಿಸಿಬಲ್ ಫಾರ್ಮು ಆಕಾಶ. ಅದರ ತಮೋಗುಣ ಅಂತಂದರೆ ತಾಮಸ ಅಹಂಕಾರ. ಪಂಚಭೂತಗಳು ತಾಮಸ ಅಹಂಕಾರದಿಂದ ಹುಟ್ಟಿದ್ದು. ಅದರಿಂದ ಆಕಾಶ ದೇವತೆಯಾಗಿ ಗಣಪತಿ ತಾಮಸ ಅಹಂಕಾರದಿಂದ ಹುಟ್ಟಿದ. ಅದರ ಕಾರ್ಬಾನು ರಾಜಸ, ಅದಕ್ಕೆ ಕೆಂಪು. ಅಂದರೆ ಕಪ್ಪಿರಬೇಕಿತ್ತು ಗಣಪತಿ ಕಪ್ಪಿಲ್ಲ. ಆಲ್ ರೆಡ್ ಅವನು ಬಟ್ಟೆ ಸಮೇತ ಕೆಂಪು, ಬಟ್ಟೆ ಆಭರಣ ಎಲ್ಲ ಕೆಂಪು, ಅವನು ಹಾಕೊಂಡ ಹೂ ಅದು ಎಲ್ಲ ಕೆಂಪು ಶಾಸ್ತ್ರ ಪ್ರಕಾರ. ಆದ್ದರಿಂದ ಅವನು ರಜೋಗುಣದ ಮೂಲಾಧಾರ, ತಮೋಗುಣದಿಂದ ಅವನ ಸೃಷ್ಟಿ, ಆಕಾಶದಲ್ಲಿ ಅವನ ಆಧಿಪತ್ಯ. ಆಕಾಶ ಇಲ್ಲಿ ಬಂತು, ಮೂಲಾಧಾರದಲ್ಲಿ ಆಕಾಶ ಬಂತು. ಅಲ್ಲಿಂದ ನಮಗೆ ಮೂಲಾಧಾರದ ಸ್ವಿಚ್ಚು ಮೇಲ್ಮುಖ ಹೋಗೋದಾಗ ಅಧ್ಯಾತ್ಮದ ಸಾಧನೆ. ಸೊ ಅಧ್ಯಾತ್ಮ ಸಾಧನೆ ಮಾಡಬೇಕಾದ್ರೆ ಈ ಸ್ವಿಚ್ ಡೌನ್ವರ್ಡ್ ಆಗಬಾರ್ದು. ಸೊ ಆ ಸ್ಪಿರಿಚುವಲ್ ಎನರ್ಜಿ ಏನಿದೆ ಒಂದು ಒಳಗಿನಿಂದ ಅದು ಮುಚ್ಚಿ ಹೋಗುತ್ತೆ, ಕೆಳಮುಖವಾಗಿರುತ್ತೆ. ಅದು ಗೊನಾಡ್ ಟುವರ್ಡ್ಸ್ ಸೆಕ್ಸ್. ಅದರಿಂದ ಇಡೀ ನಮ್ಮ ದೇಹದ ಪ್ರವೃತ್ತಿ, ಮನಸ್ಸಿನ ಬಯಕೆ ಎಲ್ಲವೂ ಸೆಕ್ಸಿನಲ್ಲಿ ಕೇಂದ್ರಿತವಾಗುತ್ತೆ. ಅದು ಗಣಪತಿ ಏನು ಮಾಡೋದು? ಅದನ್ನು ಆಫ್ ಮಾಡಿ ಮೇಲ್ಮುಖ ಮಾಡಿಬಿಟ್ರೆ ಅವನಿಗೆ ಸೆಕ್ಸ್ನ ಅಟ್ರಾಕ್ಷನ್ ಹೊರಟು ಹೋಗುತ್ತೆ. ಅಧ್ಯಾತ್ಮದ ಸಾಧನೆ ಅದು ಎಲ್ಲಿ ತನಕ ಹೋಗ್ಬೋದು, ಕಡೆಗೆ ಭಯ. ಸೊ ಅತ್ಯಂತ ಅದ್ಭುತವಾದಂಥ ಒಂದು ಉಪಾಸನೆ ಗಣಪತಿಯ ಉಪಾಸನೆ. ನಮಗೆ ಸಾಂಸಾರಿಕ ಸುಖಕ್ಕೂ ಅವನು ಬೇಕು, ಮೋಕ್ಷ ಸುಖಕ್ಕೂ ಅವನು ನೆರವು ಬೇಕು. ಅದು ಅಲ್ಲಿಂದೇ ಪ್ರಾರಂಭ ಆಗೋದು ಸಾಧನೆಯ ಎಲ್ಲ ಮಜಲುಗಳು. ಅದಕ್ಕೋಸ್ಕರ ಅವನ ಕೈಯಲ್ಲಿ 4. ಆದರೆ ಅವನು ಸಾಂಸಾರಿಕ ಸುಖಕ್ಕೆ ಪ್ರೇರಕನಾದರೂ ಅವನು ಹೇಳ್ತಾನೆ ಅಂಕುಶ ಇರಲಿ. ಅವನ ಅಂಕುಶ ನೋಡಿ, ಮಾವತ್ರ ಅಂಕುಶ ಹಿಡ್ಕೊಳ್ತಾರೆ. ಇದು ಆನೆಯ ಅಂಕುಶ ಹಿಡ್ಕೊಳ್ಳೋದು ವಿಚಿತ್ರ ಅಲ್ವಾ? ಅವನ ಆನೆ ಅಂಕುಶ ಹಿಡ್ಕೊಳ್ಳೋದು ಅಂತಂದರೆ ಅದು ಕಾಮಕ್ಕೆ ನಿರಂಕುಶವಾದ ಕಾಮ ಯಾರ ಜೀವನದಲ್ಲೂ ಸುಖ ಕೊಡುವುದಿಲ್ಲ. ಅದರ ಮೇಲೆ ನಿಯಂತ್ರಣ ಇರಲಿ, ಸ್ವಚ್ಛಂದತೆ ಬೇಡ ಅಂತ. ಗಣಪತಿಗೆ ಅನೇಕ ಕಥೆಗಳುಂಟು. ಅವನಿಗೆ ಆನೆಯ ಮೊರೆ ಯಾಕೆ ಬಂತು, ಆಮೇಲೆ ಅವತ್ತು ಚಂದ್ರನನ್ನು ಯಾಕೆ ನೋಡಬಾರ್ದು, ಯಾರು ಹೇಳ್ಬಿಟ್ಟಿದ್ದಾರೆ ಅವ್ರು ಚಂದ್ರನ ನೋಡಿದ್ರೆ ಅಪವಾದ ಬರುತ್ತೆ. ಅದಕ್ಕಾಗಿ ಯಾರು ನೋಡೋದೇ ಇಲ್ಲ, ಮೇಲೆ ದೊಡ್ಡ ಕಣ್ಮುಚ್ಚೆ ನೋಡ್ತಾರೆ. ಅಪವಾದ ಬರಬಾರ್ದು, ಹೆದರಿಕೆ. ನಮಗೇನು ಅಪವಾದ ಬಂದುಬಿಟ್ರೆ ತಮಾಷೆ ಏನಂದರೆ, ನಿಮಗೆ ಅಪವಾದ ಬರುವಂತಹದ್ದು ನಿಮ್ಮ ಪ್ರಾರಂಭ ಕ್ರಮದಲ್ಲಿ ಇದ್ದರೆ ಆವತ್ತು ಆಕಾಶ ಚಂದ್ರ ನೋಡಿದ್ರು ಬರುತ್ತೆ, ನೋಡದೇ ಇದ್ರೂ ಬರುತ್ತೆ.
ಅದನ್ನು ಚಂದ್ರನ ನೋಡಿದ್ರಿಂದ ಅಪವಾದ ಬರುವುದಲ್ಲ. ಆದರೆ ಇದು ಜ್ಯೋತಿಷ್ಯದಲ್ಲಿ ಒಂದು ಕ್ರಮ ಇದೆ. ಜ್ಯೋತಿಷ್ಯ ಹೀಗೆ ಆಗತ್ತೆ ಅಂತ ಹೇಳ್ತಾರೆ, ಹೀಗೆ ಆಗೋ ಸಂಭವ ನಿಮ್ಮ ಗ್ರಹಚಾರದ ಪ್ರಕಾರ ನಿಮ್ಗೆ ಹೀಗೆ ಆಗಬಹುದು ಅಂತ, ಅದು ಪಾಸಿಬಿಲಿಟಿಯನ್ನು ಹೇಳುತ್ತೆ. ಹಾಗೆಯೇ ಚಂದ್ರನನ್ನು ನೋಡಿದ್ದರಿಂದಲೂ ಅಪವಾದ ಬರಬಹುದು. ಆದರೆ ಚಂದ್ರನ ನೋಡಿದ್ದರೆ ಅಪವಾದ ಬರುತ್ತೆ ನಿಯಮ ಏನಿಲ್ಲ. ಅದು ಒಂದು ಘಟನೆ ನಡೆದದ್ದನ್ನು ವಿನೋದಕ್ಕೋಸ್ಕರ ಶಾಸ್ತ್ರಗಾರ ಹೇಳ್ತಾರೆ. ಚಂದ್ರನನ್ನು ಚೌತಿ ದಿವಸ ನೋಡಿದ್ದನ್ನೇ ಕೃಷ್ಣನಿಗೆ ಸೆಮಂತಕ ಮಣಿ ಅಪಹಾರ ಮಾಡಿದ ಅಂತ ಅಪವಾದ ಬಂತು. ಅದೊಂದು ಸ್ಮರ ಕಥೆ ಹೇಳಿದ್ದಾರೆ. ಅಂದರೆ ಈ ಕಥೆಗಳೆಲ್ಲ ವಾಸ್ತವಿಕ ಅಲ್ಲ. ಪುರಾಣದಲ್ಲಿ ಬರುವ ಕಥೆಗಳೆಲ್ಲ ಅದು ನಿಜವಾದ ಕಥೆ ಅಲ್ಲ. ನಿಮ್ಮಲ್ಲಿ ಅಡುಗುರಜ್ಜಿ ಕಥೆ ಅಂತ ಹೇಳ್ತಾರಲ್ಲ, ಅಂಥ ಕಥೆಗಳು ಪುರಾಣದಲ್ಲಿ ಬರ್ತಾರೆ. ಅದೇನು ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಅರ್ಥವಾದ ಅಂತ ಹೆಸರು. ಒಂದು ಕಥೆಯ ಮೂಲಕ ಈ ಪಂಚತಂತ್ರದ ಕಥೆ ನಡೆದದ್ದಲ್ಲ, ಕಥೆಯ ಮೂಲಕ ಒಂದು ಸಂದೇಶ ಉಂಟಲ್ಲ, ಅದು ಜೀವನಕ್ಕೆ ಬೇಕಾದ. ಹಾಗೆ ವೇದದಲ್ಲಿ ಆಚಾರ್ಯರು ತಮ್ಮ ಮಹಾಭಾರತ ಆತ್ಮದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಅರ್ಥವಾದದಲ್ಲಿ ಕಥೆಯನ್ನು ಯಥಾರ್ಥ ಅಂತ ತಿಳ್ಕೋಬೇಡ. ಇವಾಗ ಸ್ಥಳ ಪುರಾಣಗಳಿರ್ತವೆ. ಸ್ಥಳ ಪುರಾಣಗಳು ಕೆಲವು ಪುರಾಣದಲ್ಲಿವೆ, ಮತ್ತು ಕೆಲವು ಇಲ್ಲದ್ದು ಪುರಾಣದಲ್ಲಿ ಮತ್ತೆ ಆಯಾ ಅಭೂತನವರು ಸೇರಿಸಿಬಿಟ್ಟಿದ್ದಾರೆ. ಸ್ಥಳ ಪುರಾಣಗಳು ಬೇಕಾದಷ್ಟು ಸೇರಿಬಿಟ್ಟಿದ್ದಾವೆ. ಒಂದು ಕಾಲದಲ್ಲಿ ತಿರುಪತಿಯ ಸ್ಥಳ ಪುರಾಣವೇ ಎಲ್ಲೂ ಇರಲಿಲ್ಲ. ಈಗ ಎಲ್ಲ ಪುರಾಣದಲ್ಲೂ 18 ಪುರಾಣದಲ್ಲೂ ಇದ್ದದ್ದು ಶ್ರೀನಿವಾಸ ಕಲ್ಯಾಣ. ಅವನಿಗೆ ಎಷ್ಟು ಕಲ್ಯಾಣ, 18 ಪುರಾಣದಲ್ಲೂ ಶ್ರೀನಿವಾಸ ಕಲ್ಯಾಣ. ಆಮೇಲೆ ಅದು ಒಮ್ಮೆ ಅವನಿಗೆ ಶ್ರೀನಿವಾಸ ಕಲ್ಯಾಣ ಆದದ್ದು ಸಾಲದು ಅಂತ ಈಗ ಅಲ್ಲಿ ಪೂಜೆಯವರು ದಿನ 10-15 ಸರ್ತಿ ಶ್ರೀನಿವಾಸನ ಡಿವೋರ್ಸ್ ಮಾಡಿ ಮತ್ತೆ ತಾಳಿ ಕಟ್ತಾರೆ. ಶ್ರೀನಿವಾಸ ಕಲ್ಯಾಣ ಸೇವೆ ಅದಕ್ಕೆ ದುಡ್ಡು ಬರುತ್ತೆ. ಒಂದು ಕಲ್ಯಾಣ ಆಗಿಬಿಟ್ರೆ 10,000 ರೂಪಾಯಿ. ಅದು ದಿನಕ್ಕೆ 10 ಪೂಜೆ ಆಗಿಬಿಟ್ರೆ 1,00,000 ರೂಪಾಯಿ ಬರುತ್ತಲ್ಲ. ಅದಕ್ಕೆ ದೇವರು ನಮಗೆ ದುಡ್ಡು ಬೇಕು, ನೀನು ಮದುವೆ ಮಾಡು, ಎಷ್ಟು ಬೇಕಾದ್ರೆ ಮದುವೆ ಮಾಡು, ನಾವು ಹೇಳಿದಷ್ಟು ಬಾರಿ ಡಿವೋರ್ಸ್ ಆಗಬೇಕು, ನಾವು ಹೇಳಿದಷ್ಟು ಬಾರಿ ಮದುವೆ ಮಾಡು. ಇದು ನಮ್ಮ ಧರ್ಮ ಅಂದರೆ ಈ ಥರ ಅಸಹ್ಯ ಇದೆ. ಅಂದ ಈ ವಿವಾಹ ಹೇಗೆ ಪ್ರತಿ ಬಾರಿ ವಿವಾಹ ಮಾಡುವುದು, ಇಲ್ಲಿ ತುಳಸಿ ವಿವಾಹ ಅಂತ ಒಂದಿದೆ, ಅದು ಅಷ್ಟೇ ಅಸಹ್ಯ. ಪ್ರತಿ ವರ್ಷ ತುಳಸಿ ವಿವಾಹ ಮಾಡಲಿಕ್ಕೆ ಡಿವೋರ್ಸ್ ಆಗೋದು ಯಾವಾಗಲೂ. ಇದರ ಅರ್ಥ ಇಲ್ಲದ ಸಂಪ್ರದಾಯಗಳಿಲ್ಲ. ಶಾಸ್ತ್ರಜ್ಞಾನ ಇಲ್ಲದವರು ಈ ಸಂಪ್ರದಾಯ ಶುರು ಮಾಡಿಬಿಟ್ರು, ಸಂಪ್ರದಾಯ ಪ್ರವರ್ತಕರಾದರೆ ಇದೆಲ್ಲ ಅಸಹ್ಯಗಳು. ಇಲ್ಲ ತುಂಬ ಒಂದು ಕಡೆ ಹೋಗಿದ್ದೆ ನಾನು, ಈಗ ಆಮೇಲೆ ಹೋಗಿಬಿಟ್ಟೆ. ಏನು ವಿಶೇಷ ತುಳಸಿ ಕಲ್ಯಾಣ, ಹೌದು ನಿಮ್ಮ ತುಳಸಿಗೆ ಡಿವೋರ್ಸ್ ಆದ ಯಾವಾಗ ಕೇಳಿದೆ, ಇದೇನು ತುಳಸಿ ಕಲ್ಯಾಣ, ತಲೆ ಸರಿ ಇಲ್ಲ. ಇಂಥದ್ದೇ ಎಲ್ಲ ಹುಚ್ಚು ಸಂಪ್ರದಾಯಗಳೇ ಸಂಪ್ರದಾಯವಾಗಿ ಕೂತ್ಬಿಟ್ಟಿದ್ದಾವೆ, ಎಲ್ಲ ಅಶಾಸ್ತ್ರೀಯ. ಹಾಗಾಗಿ ಗಣಪತಿ ಈ ಆಕಾಶದಲ್ಲಿ ಗಣಪತಿಯ ಚಂದ್ರನ ನೋಡಿದ್ರಿಂದ ಕೃಷ್ಣನಿಗೆ ಅಪವಾದ ಬಂತು, ಅದು ಗಣಪತಿಯ ಶಾಪ ಅಂತ. ಇವೆಲ್ಲ ಕಥೆಗಳಷ್ಟೇ. ಅರ್ಥ ಏನು ಅಂದರೆ ಚತುರ್ಥಿಯ ದಿವಸ, ಗಣೇಶ ಚತುರ್ಥಿ ದಿವಸ ರಾತ್ರಿ ಹೊತ್ತು ಚಂದ್ರನನ್ನು ನೋಡದೇ ಇರುವುದು ಒಳ್ಳೆಯದು ಅಂತ ಅಷ್ಟೇ. ಅದು ನೋಡಿದರೆ ಪಾಪ ಬರುತ್ತೆ ಅಂತ ಏನೂ ಇಲ್ಲ. ಇದಕ್ಕೆ ಸಂಸ್ಕೃತದಲ್ಲಿ ಬೇರೆ ಒಂದು ಪ್ರಕ್ರಿಯೆ ಇದೆ, ಅರ್ಥವಾದ ಅಂತ. ಅರ್ಥ ಅಂದರೆ ಒಂದು ವಿಷಯದ ಅರ್ಥಂ ತದರ್ಥಂ ವಾದ, ಅದು ಮಾಡೋದು ಪ್ರಶಸ್ತ ಅಂತ ಹೇಳೋದಕ್ಕೋಸ್ಕರ ಒಂದು ಮಾತು. ಆ ಮಾತನ್ನ ಪ್ರಶಸ್ತ ಅಂತ ಇಷ್ಟೇ ಅರ್ಥ, ನಿಂದೆ ಮಾಡಿದರೆ ಅದು ಒಳ್ಳೆಯದಲ್ಲ ಅಂತ ಅಷ್ಟೇ ಅರ್ಥ. ಈಗ 11 ವರ್ಷದ ಅನಂತರ ಹುಡುಗಿಗೆ ಮದುವೆ ಮಾಡಿದರೆ ಅವನು ಅಥವಾ ಅವನು ನರಕಕ್ಕೆ ಹೋಗ್ತಾನೆ ಅಪ್ಪ ಅಂತ ಉಂಟು ಶಾಸ್ತ್ರ. 11 ವರ್ಷ ಆಗೋ ಮುಂಚೆ ಎಷ್ಟು ಗಂಡಾಂತರ ನೋಡಿ. ಈಗಿರೋ ಗಂಡಸರಿಗೆಲ್ಲ ನರಕವೇ ಗತಿ. 11 ವರ್ಷ ಆಗೋ ಮುಂಚೆ ಯಾರೂ ಮದುವೆ ಮಾಡೋಲ್ಲ. 11 ವರ್ಷ ಆದಮೇಲೆ ಮದುವೆ ಮಾಡಿದ್ರೆ ಎಲ್ಲ ಗಂಡಸರು ನರಕಕ್ಕೆ ಹೋಗ್ತಾರೆ. ಇದನ್ನು ನಂಬಬೇಕಾ ಅಥವಾ ಇದನ್ನು ರಿಜೆಕ್ಟ್ ಮಾಡಬೇಕಾ? ಅದೇ ಅಥವಾ ಅದರ ವಿಷಯ ಏನು ಅಂದರೆ, ಆ ಕಾಲದಲ್ಲಿ ಗುರುಕುಲದಲ್ಲಿ ಹುಡುಗರು ಹೋಗ್ತಿದ್ರು. ಗುರುಕುಲಕ್ಕೆ ಹೋಗಿ ಬಂದಾಗ ಊರಲ್ಲಿ ಮ್ಯಾರೇಜಬಲ್ ಅಂತ 11 ಅನ್ನೋದಕ್ಕೆ ಅವರು ಮ್ಯಾರೇಜಬಲ್ ಅಂತ ಹಿಂದಿನ ಒಂದು ವ್ಯವಸ್ಥೆ. ಸೀತೆಗೆ 7ನೇ ವರ್ಷಕ್ಕೆ ಮದುವೆ ಆಗಿತ್ತು. ಆ ಬೆಳವಣಿಗೆ ಆಗಿತ್ತು. ಅವಾಗ 11 ವರ್ಷಕ್ಕೆ ಮದುವೆ ಬಂದು ಒಂದು ಕರೆಕ್ಟ್ ಆಗದೇ ಇದ್ದರೆ ನಾಳೆ ತೊಂದರೆ ಆಗಬಹುದು ಅಂತ ಅಷ್ಟೇ ಹೊರತು ನರಕಾದ್ಯ ನರಕ ಆಗೋದಿಲ್ಲ. ಯಾವುದೇ ಹುಡುಗಿಗೆ 11 ವರ್ಷಕ್ಕೆ ಮದುವೆ ಮಾಡದೇ ಇದ್ದರೆ ಕಡೆ ಎಲ್ಲಿವರೆಗೆ ಆಯಿತು ಗೊತ್ತುಂಟಾ? 11 ವರ್ಷದೊಳಗೆ ನಾನು ನರಕಕ್ಕೆ ಹೋಗಬಾರ್ದು ಅಂತ ಯಾವುದಾದ್ರೂ ನರಕಕ್ಕೆ ತಳ್ಳಿಬಿಡೋದು ಹುಡುಗಿಯನ್ನು. ಅಪ್ರಯೋಜಕರಾದ ಗಂಡಿಗೆ ಮದುವೆ ಮಾಡಿ ಅವಳು ನರಕಕ್ಕೆ ಹೋದ್ರು ನನಗೂ ಸ್ವಲ್ಪ ಸಿಗುತ್ತಾರೆ. ನನಗೆ ಇಷ್ಟು ಅಸಹ್ಯ ಆಗೋಯ್ತು ಈ ಸಂಪ್ರದಾಯಗಳೆಲ್ಲ. ನಾನು ನೋಡಿದ್ದೆ 11 ವರ್ಷದೊಳಗೆ ಏನಾದ್ರು ಬೆಂಗಳೂರಿನಲ್ಲೇ ಯುವತಿಯು ಕೆಲವು ಹುಡುಗಿಯರಿದ್ದಾವೆ, ಅವ್ರನ್ನ 11 ವರ್ಷದೊಳಗೆ ಮದುವೆ ಆಗಬೇಕು ಅಂತ ಬಲಾತ್ಕಾರ ಮದುವೆ ಮಾಡಿ 12ನೇ ವರ್ಷದಲ್ಲಿ ವಿಧವೆಯಾಗಿದೆ. ಈ ನೀಚ ಪಾಪಕ್ಕೆ ಯಾರು ಹೊಣೆಗೆ? ಆ ಧರ್ಮಶಾಸ್ತ್ರವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಾಡಿವಂಥವ್ರು. ಹಾಗಾಗಿ ಈ ಅರ್ಥವಾದಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಅದು ಪ್ರಶಸ್ತ. ಚೌತಿಯ ದಿವಸ ಗಣಪತಿ ಶಾಪ ಇರುವುದರಿಂದ ಅದು ಕೂಡ ಒಂದು ಅರ್ಥವಾದವೇ. ಚಂದ್ರನನ್ನು ನೋಡದೇ ಇರುವುದು ಒಳ್ಳೆಯದು ಅಂತ ಅಷ್ಟೇ.
ಅದರಿಂದ ತೊಂದರೆ ಆಗಬಹುದು, ಆಗುತ್ತೆ ನಿಯಮ ಏನಿಲ್ಲ. ಆಮೇಲೆ ಗಣಪತಿಗೆ ಆಕಾರ ವಿಶೇಷಗಳ ಬಗ್ಗೆ ಎಲ್ಲರಿಗೂ ಸಂಶಯ. ಗಣಪತಿಗೆ ಆನೆಯ ಮೊರೆ ಯಾಕೆ ಅಂತ. ಅದಕ್ಕೆ ನಮ್ಮಲ್ಲಿ ಒಬ್ಬರು ಭಾಳ ರೋಚಕವಾಗಿ ಒಂದು ಮಾತು ಹೇಳ್ತಿದ್ರು. ಮಣಿಪಾಲದಲ್ಲಿ ಒಬ್ಬರು ಪ್ರೊಫೆಸರು. ಅದು ಯಾಕೆ ಅಂದರೆ ನೋಡಿ, ಆನೆ ಗಣಪತಿ ಆನೆ ವಿಷಯ ಬಿಡಿ, ಅದು ಅಷ್ಟು ದೊಡ್ಡ ಪ್ರಾಣಿ, ಆದರೆ ಅದು ವೆಜಿಟೇರಿಯನ್. ಅದರಿಂದ ಅತ್ಯಂತ ಬಲಿಷ್ಠನಾಗಬೇಕಾಗಿದ್ದರೆ ಮಾಂಸ ತಿನ್ನಬೇಕು ಅನ್ನೋದು ಸುಳ್ಳು ಅಂತ ತೋರಿಸ್ಲಿಕ್ಕೋಸ್ಕರ ಗಣಪತಿ ಆನೆಯಾಗಿ ಸೊಪ್ಪು ತಿಂದು ಬದುಕಿದ. ಅಂದರೆ ಮಾಂಸ ತಿಂದವರ ಸ್ಟ್ರಾಂಗ್ ಆಗೋದು ಅಂದರೆ ಎಲ್ಲ ಪ್ರಾಣಿಗಳಿಗಿಂತ ಸ್ಟ್ರಾಂಗ್ ಆನೆ ಅದು ಮಾಂಸ ತಿನ್ನೋದೇ ಇಲ್ಲ. ಅಂದರೆ ಈ ಮಾಂಸ ತಿಂದರೆ ಗಟ್ಟಿಬಿಟ್ಟು ಆಗ್ತಾರೆ ಅನ್ನೋದು ಇದೊಂದು ರೋಗ. ಮಾಂಸ ತಿನ್ನುವುದು ಒಂದು ರೋಗ. ಅದರಿಂದ ಅದೇನು ಸಂಬಂಧ ಇಲ್ಲ ಅಂತ ಇದು ಶಾಸ್ತ್ರಕಾರರು ಇಲ್ಲಿ ಹೇಳಿಲ್ಲ. ಇದನ್ನು ಒಬ್ಬರು ಹೇಳ್ತಾ ಇದ್ರು, ಮಣಿಪಾಲದಲ್ಲಿ ಒಬ್ಬರು ಪ್ರೊಫೆಸರ್ ವಿನೋದಕ್ಕೋಸ್ಕರ. ಚೆನ್ನಾಗಿದೆ. ಅವರು ಈ ವಿದೇಶಿಯರು ಬಂದರೆ ಅವ್ರು ಇದನ್ನು ಹೇಳ್ತಿದ್ರು, ನಮ್ಮ ಗಣಪತಿ ಯಾಕೆ ಗೊತ್ತುಂಟಾ, ಅವನು ನಾನ್ ವೆಜ್ ತಿನ್ನೋಲ್ಲ, ಅದು ನಿಮ್ಗಿಂತ ಬಲಿಷ್ಠನಾಗಿದ್ದಾನೆ ಅಂತ ಹೇಳ್ತಿದ್ರು ವಿದೇಶಿಯರ ಹತ್ರ. ವಸ್ತುತಃ ಅನೇಕ ವಿಧವಾದ ಕಥೆಗಳಿವೆ. ಇದು ಮಣ್ಣಿನ ಕಥೆ. ಹಾಗೆ ಪಾರ್ವತಿ ಗಣಪತಿಯನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಆಮೇಲೆ ಹೆಂಡ್ಲಂತೆ. ಇದೊಂದು ಪುರಾಣದಲ್ಲಿರೋ ಕಥೆ. ಈ ಕಥೆಯಲ್ಲಿ ವೈಷಮ್ಯ ಇರುವುದರಿಂದಲೇ ಇದು ಸಾಂಕೇತಿಕ ಅಂತ ಅರ್ಥ ಆಗುತ್ತೆ. ಇತಿಹಾಸ ಆದರೆ ಒಂದೊಂದು ಕಥೆ ಒಂದೊಂದು ಥರ ಒಂದೊಂದು ಹೇಳಿ ಬರುವುದಿಲ್ಲ. ಆದರೆ ಸಾಂಕೇತಿಕ ಕಥೆಯನ್ನು ಎಷ್ಟು ನಮೂನೆ ಹೇಳ್ಬೋದು. ಈಗ ಮೈಯು ಮಣ್ಣಿನಿಂದ ಹುಟ್ಟಿತು ಅನ್ನೋದು ಒಂದು ಕಥೆ, ಪಾರ್ವತಿ ಹೆತ್ತಳು ಅಂತ ಒಂದು ಕಥೆ. ಎರಡೂ ಕೊಡ್ಬೋದು, ಯಾಕಂದರೆ ಇದು ಸಂಕೇತ ಅಷ್ಟೇ. ಪಾರ್ವತಿ ಮಗುವನ್ನು ಹೆತ್ತಳಲ್ವ, ಹೆತ್ತ ಮೇಲೆ ಬಾಣಂತಿ ಮಕ್ಕಳನ್ನು ನೋಡಿ ಬರಬೇಕಲ್ಲ ಒಂದು ಸಂಪ್ರದಾಯ. ಬಾಣಂತಿ ಮಕ್ಕಳನ್ನು ನೋಡಲಿಕ್ಕೆ ಅಂತ ದೇವತೆಗಳೆಲ್ಲ ಬಂದ್ರಂತೆ. ದೇವತೆಗಳೆಲ್ಲ ಬರುವಾಗ ಶನಿಗೆ ಒಂದು ಸಂಶಯ ಬಂತಂತೆ, ನಾನು ಹೋಗಬೇಕೋ ಬೇಡವೋ ಅಂತ. ಹೋಗದೇ ಇದ್ದರೆ ನೋಡಿ, ಆ ಶನಿ ಒಂದು ಬರಲಿಲ್ಲ, ಎಲ್ಲ ಬಂದರು ಶನಿಗೆ ಬರಲಿಕ್ಕೆ ಅಂತ. ಆವಾಗಲೂ ಬೈತಾರೆ ಬಂದರೆ, ಅಯ್ಯೋ ಶನಿ ಕಾಟ, ಹುಟ್ಟಿದ ತಕ್ಷಣ ಶನಿ ಬಂದು ನೋಡಿದ, ಮಗುವಿಗೆ ಶನಿ ಕಾಟ, ಹೋದರೂ ಅಪವಾದ, ಹೋಗದಿದ್ದರೂ ಅಪವಾದ, ನಾನು ಏನು ಮಾಡಬೇಕು ಅಂತ ಶನಿಗೆ ತಲೆಬಿಸಿ. ಏನು ಬೇಕಾದ್ರೆ ಅಲ್ಲಿ ಹೋಗಿ ಬರೋದು ಒಳ್ಳೆಯದು ಅಂತ ಹೋದಂತೆ. ಅವನು ಹೋಗಿ ನೋಡಿದ್ದೆ, ಮಗುವಿನ ತಲೆ ಕಟ್ಟ ಹೋಯಿತು. ಇದೆಲ್ಲ ಕಥೆಗಳು ಪುರಾಣದಲ್ಲಿ ಇರೋದು. ನಾನು ಯಾವುದು ಅಡುಗುಲದ್ದಿ ಕಥೆ ಹೇಳ್ತಾ ಇಲ್ಲ. ಪುರಾಣ ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಎಷ್ಟು ಕಷ್ಟ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಮಗುವಿನ ತಲೆ ಕಟ್ಟ ಹೋಯಿತು, ಏನು ಮಾಡೋದು? ಕಡೆಗೆ ಶಿವ ಹೇಳಿದಂತೆ, ಎಲ್ಲರ ಆನೆ ಉತ್ತರಾಭಿಮುಖವಾಗಿ ಮಾಡ್ಕೊಂಡದ್ದು, ಅದರ ತಲೆ ಕಟ್ತಾನೆ ನೋಡಿ. ದೇವತೆಗಳಿಗೆ ತಲೆ ಕಮ್ಮಿಂದಿದ್ರೆ ಅಲ್ಲೇ ಉಂಟಲ್ಲ ತಲೆ, ಅದನ್ನೇ ಅದಿಲ್ಲ. ಆ ತಲೆ ಬಿಟ್ಟ ಎಲ್ಲೋ ಆನೆ ತಲೆ ತುಂಡಾದ ಆನೆ ಇದೆ ಅಂದರೆ ತಲೆ ಖರ್ಚು ಮಾಡುವಲ್ಲ ದೇವತೆಗಳು. ತಲೆ ಬೇಕು, ಯಾರೋ ತಲೆ ಇದ್ದವರು ಕಟ್ತಾರೆ ಸರಿ. ಇದಿದ್ರೆ ಅಲ್ಲೇ ಉಂಟಾಗಿ ಅದೇನು ಅಂತರ್ಧಾನ ಆಗಲಿಲ್ಲ. ಅದನ್ನು ಜೋಡಿಸ್ಬೋದಿತ್ತು. ಆನೆಯ ತಲೆ ಜೋಡಿಸ್ಬೋದಾರೆ, ಅಲ್ಲೇ ತುಂಡಾಗಿದ್ದ ತಲೆ ಜೋಡಿಸ್ಬೇಕಾಗ್ಬೋದು. ಅದು ಇಷ್ಟು ಅಸಂಗತವಾದ ಕಥೆಗಳನ್ನು ಹೇಳ್ತಾರೆ ಪುರಾಣಕಾರರು. ಯಾಕೆಂದರೆ ನಿಮ್ಮ ತಲೆ ಸ್ವಲ್ಪ ಖರ್ಚು ಮಾಡಿ ಅಂತ, ಅದನ್ನು ಕಣ್ಮುಚ್ಚಿ ನಂಬುವುದಲ್ಲ ಅಂತ. ಸರಿ ಆಯಿತು. ಕಡೆಗೆ ಆನೆ ಹುಡುಕಿಕೊಂಡು ಹೋದ್ರೆ ಒಂದು ಆನೆ ಸಿಕ್ಕಿದ್ದು ಪಾಪದ್ದು, ಅದು ತಲೆ ಕಟ್ಟಂದು ಜೋಡಿಸಿದರು. ಇದು ಒಂದು ಕಥೆ. ಹೀಗೆ ಒಂದೊಂದು ಕಡೆ ಒಂದೊಂದು ಕಥೆ ಇದೆ. ಇಲ್ಲಿ ಏನು, ಇಲ್ಲಿ ಗಣಪತಿ ಇಲ್ಲಿ ಹಾಗೆ ಮಣ್ಣಿನ ಬೊಂಬೆ ಮಾಡಿದ್ಲು, ಗಣಪತಿ ಕೂತಿದ್ದ, ಶಿವ ಬಂದ ಅಂತ ಹೇಳಿದ. ಗಣಪತಿ ಅಪ್ಪನಿಗೆ ಮಗ ಅಂತ ಗೊತ್ತಿಲ್ಲ, ಮಗನಿಗೆ ಅಪ್ಪ ಅಂತ ಗೊತ್ತಿಲ್ಲ. ದೇವಲೋಕದ ಕಥೆಯಲ್ಲಿ ತಲೆ ಕಡ್ದ ಶಿವ. ತಲೆ ಕಡ್ದ ಕೂಡಲೇ ಇನ್ನೇನು ಮಾಡೋದು, ಆನೆ ಮತ್ತೆ ಅದೇ ಕಥೆ. ಎಲ್ಲೇ ಉತ್ತರಾಭಿಮುಖವಾಗಿ. ಇದರ ವಿಷಯ ಏನು ಅಂದರೆ, ಈ ಇಡೀ ಕಥೆಗೆ ಅರ್ಥ ಇಲ್ಲ. ಉತ್ತರಾಭಿಮುಖವಾಗಿ ಮಲ್ಕೊಳ್ಬಾರ್ದು ಅಷ್ಟೇ ಅರ್ಥ. ಅದಕ್ಕೆ ಅರ್ಥವಾದ ಅದು. ಉತ್ತರಾಭಿಮುಖವಾಗಿ ಯಾವತ್ತೂ ಮಲ್ಕೋಬೇಡಿ. ಉತ್ತರಕ್ಕೆ ತಲೆ ಹಾಕಿ, ಅಭಿಮುಖ ಉತ್ತರಕ್ಕೆ ತಲೆ ಹಾಕಿ ಮಲ್ಕೋಬೇಡಿ ಅಂತ. ಯಾರೋ ಒಬ್ಬರು ನನ್ನ ಹತ್ರ ಕೇಳಿದರು, ಅವರಿಗೆ ಎಲ್ಲ ಈಗ ಪೂರ್ವಕ್ಕೆ ಮಲ್ಕೋಬೇಕು. ಕೆಲವು ಪೂರ್ವಕ್ಕೆ ಊಟ ಕೂತ್ಕೊಳ್ಳುವ, ಪೂರ್ವ ಕೂತ್ಕೊಳ್ಳೋದು, ಪಶ್ಚಿಮ ಕೂತ್ಕೊಳ್ಳೋದು, ಜಪ ಕೂತ್ಕೊಳ್ಳುವಾಗ ಎಲ್ಲ ಉಂಟು. ಮಲ್ಕೊಳ್ಳುವಾಗ ತೆಂಕು ದಿಕ್ಕಿಗೆ ತಲೆ ಹಾಕಿ ಮಲ್ಕೊಳ್ಳೋದು ಯಾಕೆ? ಇಟ್ಸ್ ವೆರಿ ಸಿಂಪಲ್. ಎದ್ದು ಕೂತ್ರೆ ಉತ್ತರಾಭಿಮುಖ ಆಗುತ್ತೆ. ಸೊ ಉತ್ತರಾಭಿಮುಖ ಆಗಬೇಕಾದ್ರೆ ನೀವು ಉತ್ತರ ಧ್ರುವದ ಅಟ್ರಾಕ್ಷನ್ಗೆ ನೀವು ಒಳಗಾಗಬೇಕಾಗಿದ್ದರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು. ಅರೆ ಇಷ್ಟು ಸಿಂಪಲ್ ಉಂಟು ವಿಷಯ, ಹೊಳೆಯಲೇ ಇಲ್ಲ ಅಂತಾರೆ. ನಮ್ಮ ದೊಡ್ಡ ಸೌಭಾಗ್ಯ ಇರೋದು ಏನು ಹೊಳೆಯದೇ ಇರೋದು. ಏನು ಹೊಳೆಯದೇ ಇರೋದೇ ಒಂದು ದೊಡ್ಡ ಸಂಪತ್ತು ಇದೆ. ಹಾಗಾಗಿ ಈ ಎಲ್ಲ ವಿಷಯಗಳು ಶಾಸ್ತ್ರ ಹೇಳಿದ್ದನ್ನು, ಅದರ ಸಂಕೇತ ಏನು, ಅದರ ಉದ್ದೇಶ ಏನು, ಅದರ ತಾತ್ಪರ್ಯ ಏನು ತಿಳ್ಕೊಳ್ಬೇಕು. ಅಲ್ಲಿದ್ದ ಕಥೆಯನ್ನೇ ನಂಬಿಕೊಂಡು ಹೋದರೆ ಅದು ಯಾವ ಶಾಸ್ತ್ರವೂ ಅದನ್ನು ಒಪ್ಪುವುದಿಲ್ಲ, ಯಾವ ಶಾಸ್ತ್ರಕಾರರು ಒಪ್ಪುವುದಿಲ್ಲ. ಹಾಗಾಗಿ ಆ ಎಲ್ಲ ಕಥೆಗಳು ನಾವು ಮೊದಲು
ಫಿಲಾಸಫಿ ಅರ್ಥ ಆಗಬೇಕಾಗಿದ್ದರೆ ಈ ಕಥೆಗಳಿಂದ ದೂರ ನಿಲ್ಲಬೇಕು. ಈ ಕಥೆಗಳು ಫಿಲಾಸಫಿಯದು ಪುರಾಣಗಳಲ್ಲಿ ಕಥೆಗಳು ಬರ್ತವೆ, ಆಮೇಲೆ ಮಠಗಳಲ್ಲೂ ಕಥೆಗಳು ಬರ್ತವೆ. ಆ ಮಠದ ಸ್ವಾಮಿಗಳು ಏನೇನೋ ಮಾಡ್ತಾರೆ, ಹಗಲು ಚಂದ್ರನನ್ನು ತೋರಿಸ್ತಾರೆ, ರಾತ್ರಿ ಸೂರ್ಯನನ್ನು ತೋರಿಸ್ತಾರೆ. ಈ ಅಡಗೂಲದ್ದಿ ಕಥೆಗಳಿಂದ ದೂರ ಇರಬೇಕು. ನೀವು ಅಂತಹ ಈ ವೇದಾಂತ ಅರ್ಥ ಆಗಬೇಕಾದ್ರೆ ಮಠದ ಕಥೆಗಳು ದೂರ, ಪುರಾಣದ ಕಥೆಗಳು ದೂರ. ಅದನ್ನೆಲ್ಲನ್ನು ಬಿಟ್ಟು ನಾವು ಶಾಸ್ತ್ರದ ಸ್ಪಿರಿಟನ್ನು ಗ್ರಹಣ ಮಾಡಿದಾಗ ಮಾತ್ರ ಗಣಪತಿ ತತ್ವ ಅನ್ನೋದು ಅತ್ಯಂತ ಅದ್ಭುತವಾದ ತತ್ವ ಆಗುತ್ತೆ. ಇದರ ಈ ಕಥೆಯಲ್ಲೇ ಮುಳುಗಿ ಹೋಗ್ತೇವೆ ನಾವು. ಸುಳ್ಳು ಕಥೆಗಳೇನು ನಂಬಿ ಗಣಪತಿ ಅಂದರೆ ಪಾರ್ವತಿ ಗೊತ್ತುಂಟು ನನಗೆ, ಪಾರ್ವತಿಯ ಮೈಯ ಮಣ್ಣಲ್ವ, ಅದೇ ಗಣಪತಿದು ಏನು ದೊಡ್ಡ ಸಂಗತಿ, ಪಾರ್ವತಿಯ ಮೈಯ ಮಣ್ಣಲ್ವ. ಮೈ ಅಂದರೆ ಅಲ್ಲಿ ಆಕಾಶ, ಮಣ್ಣು ಅಂದರೆ ತಮೋಗುಣ. ಯಾವಾಗಲೂ ಸಂಸ್ಕೃತದಲ್ಲಿ ಶಾಸ್ತ್ರದಲ್ಲಿ ತಮೋಗುಣ ಅಂತ ಬಂದರೆ, ಮಣ್ಣು ಅಂತ ಬಂದರೆ ತಮೋಗುಣ ಅಂತ ಅರ್ಥ. ಬೆಂಕಿ ಅಂತ ಬಂದರೆ ಸತ್ವಂ ನಿರ್ಮಲತ್ವ ಪ್ರಕಾಶಕ, ಯಾವುದು ಬೆಳಕು ಕೊಡುತ್ತೋ ಅದು ಸತ್ವ, ಅದರಿಂದ ಬೆಂಕಿ ಸತ್ವಗುಣ. ಮತ್ತು ಇನ್ನೊಂದು ವಿಶೇಷ ಏನು ಗೊತ್ತುಂಟ, ಸತ್ವಗುಣದ ಸ್ವಭಾವ ಏನು, ನಮ್ಮನ್ನು ಮೇಲಕ್ಕೆ ಕೊಂಡು ಹೋಗೋದು. ಬೆಂಕಿಯ ಸ್ವಭಾವ ನೀವು ಹೀಗೆ ಜನದೊಂದಿಗೆ ಹಿಡಿದ್ರು ಕೂಡ ಫ್ಲೇಮ್ ಮೇಲಕ್ಕೆ, ಯಾವತ್ತೂ ಕೆಳಮುಖವಾಗಿ ಬೆಂಕಿ ಹೋಗೋದಿಲ್ಲ. ಅದರಿಂದ ಸತ್ವಗುಣ ಅನ್ನೋದು ಬೆಂಕಿ. ಯಾಕಂದರೆ ಸತ್ವಗುಣ ಸ್ವಭಾವ ಮೇಲಕ್ಕೆ ಹೋಗೋದು, ಬೆಂಕಿ ನೀವು ಹೇಗೆ ಹಿಡಿದ್ರು ಮೇಲಕ್ಕೆ ಹೋಗೋದು, ಅದು ಫ್ಲೇಮ್ ಡೌನ್ವರ್ಡ್ಸ್ ಹೋಗೋದೇ ಇಲ್ಲ. ತಮೋಗುಣದ ಪ್ರಮಾಣ ಸ್ವಭಾವ ಎಂದರೆ ಕೆಳಕ್ಕೆ ಕುಸಿಯುವುದು. ಮಣ್ಣು ನೀವು ಏನು ಬೇಕು ಎಷ್ಟು ಬೇಕಾದ್ರೆ ಹಿಡ್ಕೊಳ್ಳಿ, ಕೈ ಬಿಟ್ಟಾಗೆ ಕೆಳಕ್ಕೆ ಬೀಳೋದು, ಮೇಲಕ್ಕೆ ಹೋಗೋದು. ಸೊ ಮಣ್ಣಿನ ಸಹಜ ಗುಣ ಅಧಪಾತ, ಅದು ತಮೋಗುಣ. ಬೆಂಕಿಯ ಸಹಜ ಗುಣ ಊರ್ಧ್ವ ಗುಣ, ಅದು ಸತ್ವಗುಣ. ನೀರು ಹಾಗಲ್ಲ, ಇದು ಬೆಂಕಿ, ಇಲ್ಲಿ ನೀವು ಬೆಂಕಿ ಕಟ್ಟಿಗೆ ಹೊಗೆ, ಕಟ್ಟಿಗೆ ತಮೋಗುಣ, ಹೊಗೆ ರಜೋಗುಣ, ಬೆಂಕಿ ಸತ್ವಗುಣ. ಹಾಗೆ ಮಣ್ಣು ತಮೋಗುಣ, ಕೆಳಗೆ ಬೀಳುವಂಥದ್ದು. ಬೆಂಕಿ ಮೇಲಕ್ಕೆ ಹೋಗೋದು, ನೀರು ಎಲ್ಲ ಕಡೆ ಹಾಕ್ಬೋದು, ಅದು ಕೆಳಗೆ ಮೇಲೆ ಅಂತಿಲ್ಲ, ಎಲ್ಲಿ ಜಾರು ಉಂಟು ಅಲ್ಲಿ ಜಾರ್ಕೊಂಡು ಹೋಗೋದು, ಎಲ್ಲ ಕಡೆ ಹಾಕ್ಬೋದು. ಹೀಗೆ ಇವನ್ನು ಸಂಕೇತವಾಗಿ ಪ್ರಾಚೀನಕಾರರು ಶಾಸ್ತ್ರಕಾರರು ಬಳಸಿದ್ದಾರೆ. ಹಾಗಾಗಿ ನಾವು ಮೊದಲು ಈ ಗಣಪತಿಯ ಕಥೆಗಳನ್ನೆಲ್ಲ ಮರೆಯೋಣ. ಅವನ ಶಕ್ತಿ, ಅವನು ವಸ್ತುತಃ ಶಾಸ್ತ್ರಕಾರ ಏನು ಹೇಳ್ತಾರೆ ಗೊತ್ತಾ, ಗಣಪತಿ ಹಾಗೆ ಅದು ಹೋಗ್ಲಪ್ಪ, ನೀವು ಆ ತಲೆ ಕಡಿಲಿಲ್ಲ, ಅದೆಲ್ಲ ಕಥೆ. ಮತ್ತು ತಲೆ ಬಂತು ಹೇಗೆ ಆನೆದ್ದು ಗಣಪತಿಗೆ, ಅದು ವಿಷಯ ಹೇಳಿ. ಇದು ವಿಷಯ ಏನು ಗೊತ್ತುಂಟಾ, ಒಂದೊಂದು ದೇವತೆಗೂ ಒಂದೊಂದು ಪ್ರಾಣಿಯ ಮುಖ. ಈಗ ವಿಷ್ಣುವಿಗೆ ಮೀನಿನ ಮೊರೆ ರೂಪ ಇದೆ, ಕೂರ್ಮದ ರೂಪ ಇದೆ, ಹಂದಿಯ ರೂಪ ಇದೆ, ವರಾಹ, ಪ್ರಾಣಿಗಳ ರೂಪ ಅನೇಕ ದೇವತೆಗಳಿಗೆ ಇದೆ. ಅದು ಯಾಕೆಂದರೆ ನೀವು ಮೆಡಿಟೇಟ್ ಮಾಡುವಾಗ ಕಾನ್ಸಂಟ್ರೇಟ್ ಮಾಡಿ ಆ ಭಗವಂತ, ಆವಾಗ ನಿಮಗೆ ಯಾವ ರೂಪ ಕಾಣುತ್ತೋ ಅದನ್ನು ಹಿಂದವರು ಹೇಳಿದ್ರು. ಗಣಪತಿಯನ್ನು ಮೆಡಿಟೇಟ್ ಮಾಡುವಾಗ ಅವ್ರಿಗೆ ಕಂಡದ್ದು ಆನೆ ಮೊರೆ. ಹಾಗಾಗಿ ಮೆಡಿಟೇಷನ್ನಲ್ಲಿ ಯಾವ ರೂಪ ಕಂಡಿತೋ ಆ ರೂಪವನ್ನು ಧ್ಯಾನ ಮಾಡಿ ಅಂತ ಹೇಳಿದ್ರು ಋಷಿಗಳು. ಅಂದರೆ ನೀವು ಗಣಪತಿಯನ್ನು ಮೆಡಿಟೇಟ್ ಮಾಡಿದರೆ ನಿಮಗೆ ಆನೆ ಮೊರೆಯೇ ಕಾಣುತ್ತೆ. ಟೆಸ್ಟ್ ಮಾಡಿ ನೋಡಬೇಕಾದ್ರೆ ಬೇರೆ ರೂಪ ಬರೋದಿಲ್ಲ. ಅದು ಯಾಕೆ ಅಂದರೆ ನಾವು ತಮ್ಮ ಯಥಾ ಉಪಾಸತೆ ತದೇವ ಹೋದಿ ಅಂತ. ನೀವು ಹೇಗೆ ಉಪಾಸನೆ ಮಾಡಿದಿರಿ ಭಗವಂತನನ್ನು, ಅದೇ ರೂಪ ನಿಮಗಾಗುತ್ತೆ ಅಂತ. ಗಣಪತಿ ವಿನಾಯಕಸ್ತು ಏನು ಮಾಡಿದ ಅಂದರೆ ವಿಶ್ವಸಿದ್ಧ್ಯಾನಾದೈತ್ ಗಜವತ್ತಾಂ. ನೀವು ವಿಶ್ವರೂಪ ಕ್ಯಾಲೆಂಡರ್ ನೋಡಿರ್ಬೋದು, ವಿಷ್ಣುವಿನ ವಿಶ್ವರೂಪ ಅಂತ. ಅದ್ರಲ್ಲಿ ಏನಿರುತ್ತೆ ಅಂದರೆ ಅರ್ಜುನ ಕಂಡ ವಿಶ್ವರೂಪ 19 ಮೊರೆ ಇರುತ್ತೆ. ಏಕೋನ ವಿಂಶತಿ ಮುಖ ಸಪ್ತಾಂಗ, ಏಕೋನ ವಿಂಶತಿ ಮುಖ, 21 ಮುಖಗಳಿರುತ್ತೆ. ಈ ಕಡೆಯಿಂದ 9 ಮನುಷ್ಯ ಮುಖ, ಈ ಕಡೆಯಿಂದ 9 ಮನುಷ್ಯ ಮುಖ, ಮಧ್ಯದ 19ನೇದು ಮಧ್ಯಮಂತು ಗಜಾಕಾರಂ ಆನೆ ಮುಖ. ಅದೇ ವಿಶ್ವಂಭರ ಆಯಿತು. ವಿಶ್ವಂಭರನಿಗೆ 19 ಮೋರೆಗಳಲ್ಲಿ ಒಂದು ಗಜಾಕಾರವಾದ ಮುಖ. ಅದು ಧ್ಯಾನದಲ್ಲಿ ಕಂಡಿತ್ತು. ಅವನಿಗೆ ಯಾಕೆ ಗಜಾಕಾರ ಮುಖ ಅಂದರೆ ಅದು ನಮ್ಗೆ ಗೊತ್ತಿಲ್ಲ, ಅದು ಅವನ ಇಷ್ಟ. ಯಾವ ರೂಪದಿಂದ ಕಾಣಿಸಿಕೊಳ್ಬೇಕು, ಯಾವ ಅವತಾರದಲ್ಲಿ ಹೇಗಿರಬೇಕು ಅನ್ನೋದು ಅವನಿಗೆ ಬಿಟ್ಟದ್ದು, ನಮಗೆ ಸಂಬಂಧ. ಅದೇ ಯಾಕೆ ಹಾಗಾಯ್ತು ನಾವ್ಯಾರು ಕೇಳೋದು. ಭಗವಂತ ಆ ರೂಪದಿಂದ ಜ್ಞಾನಿಗಳಿಗೆ ದರ್ಶನ ಕೊಟ್ಟಿದ್ದಾನೆ. ಅಂಥ ಭಗವಂತನ ನೋಡಿ ಇನ್ನೊಂದು ವಿಷಯ ಬಂತಿಲ್ಲ. ಗಣಪತಿ ನಮ್ಮನ್ನು ಎಚ್ಚರದಲ್ಲಿ ಎಚ್ಚರಗೊಳಿಸುವ ರೂಪ. ಅವನ ಧ್ಯಾನ ಮಾಡಿದ, ಅವನು ವಿಶ್ವಂಭರ ವೃತ್ತಿ, 19 ತಲೆಯವನು. ಅವನಿರುವುದೆಲ್ಲಿ? ಅವನು ಎಚ್ಚರದ ದೇವತೆ ಇಲ್ಲಿ ಆಜ್ಞಾಚಕ್ರದಲ್ಲಿ, ಕಣ್ಣಿನ ಪಕ್ಕ. ಆದ್ದರಿಂದ ಎಚ್ಚರ ಆಗುವಾಗ ಕಣ್ಣು ತೆಗಿತೇವೆ, ಎಚ್ಚರ ತಪ್ಪಿದಾಗ ಕಣ್ಣು ಮುಚ್ಚುತ್ತೇವೆ. ಎಚ್ಚರಕ್ಕೆ ಸಂಬಂಧಪಟ್ಟ ಇಂದ್ರಿಯ ಕಣ್ಣು.
ಕಣ್ಣಿನಲ್ಲಿ ಸಮೀಪದಲ್ಲಿ ಕಣ್ಣನ್ನು ನಿಯಂತ್ರಿಸುವ ಎಚ್ಚರದ ದೇವತೆ ವಿಶ್ವಂಭರ ಅಥವಾ ವಿಶ್ವರೂಪ. ಆ ಭಗವಂತನ ಜೊತೆಗೆ ಇರ್ತಾನೆ. ನಮಗೆ ಎಚ್ಚರಿಸುವ ದೇವತೆ ಕೂಡ ಹೌದು. ಆದ್ದರಿಂದ ಅವನು ಎಚ್ಚರಿಸುವ ದೇವತೆಯಲ್ಲಿ ಅವನು ಆನೆಯ ಮೋರೆಯನ್ನು ವಿಶೇಷವಾಗಿ ಉಪಾಸನೆ ಮಾಡಿದಂತೆ ಭಗವಂತನು. ಏನು ಉಪಾಸನೆ ಮಾಡಿದ ಅದೇ ರೂಪ, ಅದರಿಂದ ಅವನಿಗೆ ಸಹಜವಾಗಿ ಆನೆಯ ರೂಪ ಬಂತು. ಇದು ದೇವಲೋಕದಲ್ಲಿ ದೇವತೆಗಳು ಯಾವ ರೂಪವನ್ನು ಉಪಾಸನೆ ಮಾಡ್ತಾರೆ ಆ ರೂಪ ಪಡೀತಾರೆ. ಇವಾಗ ಅದು ಅವನು ಬರೀ ಆನೆ ಮುಖವೇ ಅಂತ ಅಲ್ಲ. ಈಗ ಗರುಡನಿಗೆ ಪಕ್ಷಿ ರೂಪವೇ ಇಲ್ಲ, ಪಕ್ಷಿ ರೂಪವೂ ಉಂಟು. ಶೇಷನಿಗೆ ಹಾವಿನ ರೂಪವೇ ಇಲ್ಲ, ಮನುಷ್ಯ ರೂಪವೂ ಉಂಟು. ಅವರಿಗೆ ದೇವತೆಗಳಿಗೆ ಇದು ಒಂದು ಅವರು ಬಯಸಿದ ರೂಪದಲ್ಲಿ ಒಂದು ವಿಶಿಷ್ಟವಾದ ರೂಪ ವಿಶೇಷಗಳು. ಶೇಷನಿಗೆ ಸರ್ಪರೂಪ, ಗರುಡನಿಗೆ ಪಕ್ಷಿ ರೂಪ, ಅವರು ಅಪೇಕ್ಷಿಸಿ ಪಡೆದ ರೂಪ. ಅದು ಅವರಿಗೆ ಮನುಷ್ಯ ರೂಪತ್ತು ಉಂಟೇ ಉಂಟು. ಹಾಗೆ ಗಣಪತಿ ಭಗವಂತನನ್ನು ಗಜಮುಖ ಅಂತ ಉಪಾಸನೆ ಮಾಡಿ ಪಡೆದಂಥ ಒಂದು ವಿಶಿಷ್ಟವಾದ ಆಕೃತಿ, ಅವನಿಗೆ ಪ್ರಿಯವಾದ್ದು, ಅವನ ಭಕ್ತರಿಗೂ ಪ್ರಿಯವಾದ್ದು. ನೀವು ಇವತ್ತು ಸೊಂಡಿಲು ತೆಗೆದು ಒಂದು ಬೊಂಬೆ ಮಾಡಿ ಗಣಪತಿ ಅಂದರೆ ಒಬ್ಬರು ಕೇಳೋದಿಲ್ಲ. ಅದೇ ಗಣಪತಿ ಆಗೋದು ಸೊಂಡಿಲು ಇರಬೇಕು. ಅಂದರೆ ಅಷ್ಟು ಅವನ ಏಕೀಭಾವ ಆಗಿಬಿಟ್ಟಿದೆ ಅವನ ಈ ರೂಪ ವಿಶೇಷ. ಅದಕ್ಕೆ ಕಾರಣ ಗಜಭಕ್ತರನಾದ ವಿಶ್ವಂಭರನ ಉಪಾಸನೆ. ಹೀಗೆ ಶಾಸ್ತ್ರೀಯವಾದಂಥ ವಿಷಯಗಳು ಬೇರೆ ಇದೆ, ಜನರ ನಂಬಿಕೆಗಳೇ ಬೇರೆ. ಅದು ಎಲ್ಲಿ ತನಕ ಅಂದರೆ ನೀವು ಶಾಸ್ತ್ರೀಯವಾದ ಕಾರಣ ಹೇಳಿದ್ರೆ ನಂಬೋಲ್ಲ ಜನ. ಅದಲ್ಲಪ್ಪ, ಇದು ನಾವು ಏನು ತಪ್ಪು ತಿಳ್ಕೊಂಡಿದ್ದೇವೋ ಅದೇ ಕರೆಕ್ಟು, ನೀವು ಹೇಳೋದು ಒಪ್ಪಲ್ಲ ಅಂತಾರೆ. ಅಷ್ಟು ಗಟ್ಟಿ ಅಜ್ಞಾನ, ನಮ್ಮ ಅಧ್ಯಾತ್ಮದಲ್ಲಿ ಅಜ್ಞಾನ ಎಷ್ಟು ಗಟ್ಟಿಯಾಗಿ ಕೂದು ಬಿಟ್ಟಿದೆ ಅಂದರೆ ಭಯಾನಕ. ಹಾಗಾಗಿ ನಾವು ಮೊದಲು ಗಣಪತಿಯ ಬಗ್ಗೆ ನೀವು ಕೇಳಿದ ಕಥೆಗಳನ್ನೆಲ್ಲ ಮರೆತು ಬಿಡಿ. ಬ್ರಹ್ಮಾಂಡದಲ್ಲಿ ನೋಡಿ, ಬ್ರಹ್ಮಾಂಡದಲ್ಲಿ ಎಲ್ಲಕ್ಕಿಂತ ಎಲ್ಲ ಕಡೆ ತುಂಬಿರತಕ್ಕಂಥ ಅಂದರೆ ಮೂಲ ತತ್ವ ಆಕಾಶ. ಮತ್ತೆ ಅಲ್ವ ಪಂಚಭೂತಗಳೆಲ್ಲ ಆಕಾಶ ನಂತರ. ಸೊ ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕೆ ಮೂಲಭೂತ ತತ್ವ ಆಕಾಶ, ಅದನ್ನು ನಿಯಂತ್ರಿಸುವ ಶಕ್ತಿ. ಅದರ ನಂತರ ನಮ್ಮ ಪಿಂಡಾಂಡದಲ್ಲಿ ಹೇಳಿದಲ್ಲ, ಮೂಲಾಧಾರದಲ್ಲಿದ್ದಾನೆ, ಕಣ್ಣಿನಲ್ಲಿದ್ದಾನೆ. ಎಚ್ಚರವನ್ನು ಕೊಡುವ ದೇವತೆ, ಎಚ್ಚರ ತಪ್ಪಿಸುವ ದೇವತೆ ಕೂಡ ಮೂಲಾಧಾರದಲ್ಲಿ. ಅಂಥ ಒಂದು ಮಹಾತತ್ವ ಅದು ಹೇಗೆ ನಮ್ಮ ಬದುಕಿನಲ್ಲಿ ಸಾಧನೆಗೆ ನೆರವಾಗುತ್ತೆ, ಅದನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದರ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಬೇಕು. ಆದಷ್ಟು ಈ ಅಡುಗುರಜ್ಜಿ ಕಥೆಗಳನ್ನು ಕೈ ಬಿಡಬೇಕು. ಈ ಹಾಡು ಬರೆಯುವವರಿಗೂ ಅವರಿಗೆ ಹಾಡಿನಲ್ಲಿ ಮಣ್ಣಿನಿಂದ ಅದು ಒಂದು ಬರೀದೇ ಇದ್ದರೆ ಹಾಡಿ ಹಾಗೆ ಅನಿಸೋದೇ ಇಲ್ಲ ಅವರಿಗೆ. ಆ ಕಥೆ ಬರಲೇಬೇಕು. ಅಥವಾ ಅದು ಆ ಹಾಡಿನಲ್ಲಿ ಆ ಕಥೆ ಇದ್ದರೆ ಯಾರು ತಗೊಳ್ಳೋದು ಇಲ್ಲ. ಇವರಿಗೆ ಆ ಅಡುಗುರಜ್ಜಿ ಕಥೆಯೇ ಬೇಕು. ರಾತ್ರಿ ಇಡೀ ಪಕ್ಕದ ಮನೆಯವರಿಗೆ ನಿದ್ರೆಗೆಡಿಸಿ ಅದನ್ನು ಹಾಡಿ ದೇವರಿಗೂ ಊರಿನವರಿಗೆಲ್ಲ ಉಪದ್ರ ಕೊಡುವಂಥ ಹಾಡೇ ಬೇಕು. ನಮ್ಮ ಜನರ ಮೂಢನಂಬಿಕೆಗಳಿಗೆ ಭಾರವೇ ಇಲ್ಲ. ಅದನ್ನೆಲ್ಲ ನಾವು ನಮ್ಮ ನಿಜವಾದ ಗಣಪತಿ ಉಪಾಸನೆ ಮಾಡೋಣ. ಈ ಕಥೆಗಳನ್ನು ಕೈ ಬಿಡೋಣ. ಅದು ಶಾಸ್ತ್ರೀಯ ಅಲ್ಲ, ಹೇಳಿದ್ನಲ್ಲ, ಅದು ಪಾರ್ವತಿಯ ಮಗ ಅಂತ, ಶಿವನ ಮಗನೇ ಅಲ್ಲ. ತೀರ ಅಶಾಸ್ತ್ರೀಯ. ಶಿವ ಪಾರ್ವತಿಯರ ಮಗ ಅಂತ ಶಾಸ್ತ್ರ ಇರೋದು. ಗಣಪತಿ ಬರೀ ಪಾರ್ವತಿ ಮಗ ಅಂತ ಇಲ್ವೇ ಇಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ಇಂಥ ಸುಳ್ಳು ಕಥೆಗಳೇ ಜನಪ್ರಜನಿತವಾಗಿ ಅದನ್ನೇ ನಂಬಿ ನೀವು ನಿಜವಾದ ಕಥೆ ಹೇಳಿದ್ರೆ ಅವ್ರು ಎಂಥದೋ ಕಥೆ ಹೇಳ್ತಾರೆ. ಒಂದೊಂದು ಅದು ನಮ್ಮ ಕಥೆ ಅಲ್ಲ ಅದು ಅಂತಾರೆ. ಅದು ತಪ್ಪು ಕಥೆ ನಮ್ಮ ಕಥೆ ಆಗಿಬಿಟ್ಟಿದೆ. ನಿಜವಾದ ಕಥೆ ಹೇಳಿದ್ರೆ ನಂಬದಂತ ಸ್ಥಿತಿ. ನಾವು ನಿಜವಾದ ಗಣಪತಿ ತತ್ವದ ಗಣಪತಿ ನಿಶ್ಚಿತ ಗಣಪತೆ ಗಣೇಶು ತ್ವಾಮಾಹುರು ವಿಪ್ರತಮಂ ಕವೀನಾಂ ನರತೆ ತ್ವತ್ ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಧವನ್ ಚಿತ್ರಮರ್ಚ. ಯೋಚನೆ ಮಾಡಿ, ಪ್ರತಿಯೊಬ್ಬರು ಪೂಜೆ ಮಾಡುವಾಗ ಮೊದಲು ಈ ಮಂತ್ರ ಹೇಳ್ತಾರೆ. ಗಣಪತಿ ಪೂಜೆ ಅಷ್ಟೇ ಅಲ್ಲ, ವಿಷ್ಣುವಿಗೆ ಪೂಜೆ ಮಾಡುವಾಗಲೂ ಅದೇ, ಶಿವನಿಗೆ ಪೂಜೆ ಮಾಡುವಾಗಲೂ ಅದೇ, ಯಾರಿಗೆ ಪೂಜೆ ಮಾಡುವಾಗಲೂ ಈ ಮಂತ್ರ ಇದೆ. ನಿಶುಸೀದ ಗಣಪತಿ, ಓ ಗಣಪತಿಯೇ ಬಂದು ಪೀಠದಲ್ಲಿ ಕೂಡು. ಅರೆ ನಾವು ಪೂಜೆ ಮಾಡೋದು ಕೃಷ್ಣನಿಗೆ, ಮಂತ್ರ ಇದನ್ನು ಹೇಳ್ತೇವೆ. ಅದು ಗಣಪತಿ ಶಬ್ದದ ಅರ್ಥ ಗೊತ್ತಾಗ್ತದೆ. ಗಣ ಅಂದರೆ ಗಣ, ಮಾನವ ಗಣ, ಜೀವಗಣ, ಅದಕ್ಕೆ ಸ್ವಾಮಿ. ಹಾಗಾಗಿ ಜೀವಗಣದ ಒಡೆಯನಾದ ಭಗವಂತ ಅಂತ ಅರ್ಥ. ಯಾರು ಆಗ್ಬೋದು ಗಣಪತಿ. ನೀವು ಇಷ್ಟೇ ದೇವರು, ಶಿವನನ್ನು ಪೂಜೆ ಮಾಡುವಾಗಲೂ ಆ ಮಂತ್ರ ಹೇಳ್ಬೋದು, ವಿಷ್ಣುವನ್ನು ಪೂಜೆ ಮಾಡುವಾಗಲೂ ಅದೇ ಮಂತ್ರ. ಯಾಕೆಂದರೆ ಜೀವ ಸಮುದಾಯಕ್ಕೆ ಸ್ವಾಮಿಯಾದ ಭಗವಂತ ಅಂತ ಅರ್ಥ. ಅದಕ್ಕೆ ಗಣಪತಿಗೆ, ವೇದದ ಗಣಪತಿಗೆ ಸೊಂಡಿರಲಿಲ್ಲ. ಅದು ಯಾವ ರೂಪವಾಗಬಹುದು, ನಿಶ್ಚಿತ ಗಣಪತಿ. ಯಾಕೆಂದರೆ ಗಣೇಶು ತ್ವಾಮಾಹು ವಿಪ್ರತಮಂ. ಗಣೇಶು ಕವೀನಾಂ ಗಣೇಶು, ಜ್ಞಾನಿಗಳ ಸಮುದಾಯದಲ್ಲಿ ನೀನು ಸರ್ವಶ್ರೇಷ್ಠ ಜ್ಞಾನಿ, ನೀನು ಸರ್ವಜ್ಞ ಅಂತ ಹೇಳ್ತಾರೆ. ಅಂತೂ ಭಗವಂತನ ಸರ್ವಜ್ಞ ರೂಪವನ್ನು ಉಪಾಸನೆ ಮಾಡ್ತಕ್ಕಂಥ ಮಂತ್ರ. ಈ ಋಗ್ವೇದದಲ್ಲಿ 2 ಗಣಪತಿ ಮಂತ್ರ ಇದೆ. ಅದು ಎರಡರಲ್ಲಿ ಕೂಡ ಸೊಂಡಿಲ ಗಣಪತಿ ಅಲ್ಲ, ಜಗತ್ತಿಗೆ ಆದಿ ಕಾರಣವಾದ ಭಗವತ್ತತ್ವ.
ಅದನ್ನು ನೋಡಿ ಎಷ್ಟು ಚಂದ ಮಂತ್ರ ಅದು. ನರತೆ ತ್ವತ್ಕ್ರಿಯತೆ ಕಿಂಚನಾರೆ, ನೀನು ನೆರವು ನೀಡದೆ, ನಿನ್ನ ನೆರವು ಇಲ್ಲದೆ ಜಗತ್ತಿನಲ್ಲಿ ಹುಲ್ಲು ಕೂಡ ಹಂಗಾಡೋದಿಲ್ಲ. ನೀನು ಸರ್ವಶಕ್ತ, ನೀನು ಸರ್ವಜ್ಞ. ಆದ್ದರಿಂದ ಮಹಾಂ ಅರ್ಕಂ ಮಘವನ್ನು ಚಿತ್ರ ಮಾಡ್ತ, ಈ ಪ್ರತಿಮೆಯಲ್ಲಿ ನಿನ್ನನ್ನು ನೀನೇ ಪೂಜೆ ಮಾಡಿಕೊ. ಯಾಕಂದ್ರೆ ನನಗೆ ಪೂಜೆ ಮಾಡೋ ತಾಕತ್ತಿಲ್ಲ, ನನ್ನ ಒಳಗೆ ಕೂತು ನೀನೇ ಪೂಜೆ ಮಾಡಿಕೊ ನಿನ್ನ ಪೂಜೆಯನ್ನು. ಹಾಗಾಗಿ ಪೂಜಿಸಿಕೊಳ್ಳುವವನು ಅವನೇ, ಪೂಜೆ ಮಾಡುವವನು ಅವನೇ. ಬಹಳ ಬ್ಯೂಟಿಫುಲ್ ಆದ ಮಂತ್ರ. ಇನ್ನೊಂದು ಗಣಾನ ಅಂತೋ ಆ ಗಣಪತಿ ಭವಾಮಹೇ, ನೀನು ಎಲ್ಲ ಗಣಗಳ ಸ್ವಾಮಿ, ನಿನ್ನನ್ನು ನಾವು ಕರೀತಾ ಇದ್ದೀವಿ, ಬಂದು ನಮ್ಮ ಪೂಜೆ ತಗುವಂತ. ಎರಡು ಗಣೆಯೂ ಕೂಡ ಅದು ಕೇವಲ ಆನೆ ಸೊಂಡಿನ ಗಣಪತಿಯ ಉಲ್ಲೇಖ ಅಲ್ಲ. ಇನ್ನೊಂದು ತಮಾಷೆ ಇದೆ, ನಾನು ಅದನ್ನು ಬರದೆ ಬಂದೆ ಪತ್ರಿಕೆಗೆ. ಅಥರ್ವವೇದದಲ್ಲಿ ಒಂದು ಕಾಂಡ ಇದೆ, ವ್ರಾತ್ಯಕಾಂಡ ಅಂತ. ಬಹಳ ಆಶ್ಚರ್ಯ ಏನು ಅಂದರೆ, ವ್ರಾತ್ಯಕಾಂಡ ಏನು ಅಂತ 4 ವೇದಗಳಿಗೆ ಭಾಷೆ ಬರೆದು ಸಾಯಣರಿಗೆ ಅರ್ಥ ಆಗಲಿಲ್ಲ. ನಾಚಿಕೆಗಳು. ಅವ್ರು ಏನು ಹೇಳ್ತಾರೆ ಗೊತ್ತಾ, ವ್ರಾತ್ಯ ಅಂದರೆ ಸಂಸ್ಕೃತದಲ್ಲಿ ಆಚಾರ ಭ್ರಷ್ಟ ಅಂತ. ಯಾವ ನಿಯಮಗಳಿಗೂ ಒಳಪಡದೆ ಸ್ವಚ್ಛಂದವಾಗಿ ಬದುಕುವ ಒಂಥರ ಸಮಾಜವಾಕ್ಯ. ಅಂಥ ಒಬ್ಬ ಸಮಾಜವಾಕ್ಯನಾದ ಒಬ್ಬ ಋಷಿ ಇದ್ದಂತೆ, ಅವನು ಕುರಿತು ಆ ಕಾಂಡ ಅಂತ ಬರೀತಾರೆ ಸಾಯಣರು. ಅಲ್ಲಿ ಎಲ್ಲಾದರೂ ಉಂಟ. ಸಂಸ್ಕೃತ ಭಾಷೆ ಗೊತ್ತಿದ್ದರೆ ಹೀಗೆ ಬರೀಬೇಕು. ವ್ರಾತ ಅಂದರೆ ಸಮುದಾಯ, ಗಣ. ವ್ರಾತಕ್ಕೆ ವ್ರಾತ ಅಂದರೆ ಗಣಪತಿ. ಅದು ಗಣಪತಿ ಕಾಂಡಕ್ಕೆ ಯಾರೋ ಆಚಾರಹೀನನಾದ ಒಬ್ಬ ಋಷಿ ಇದ್ದ, ಅವನು ಕುರಿತು ಈ ಕಾಂಡ. ಅಂದರೆ ಇಡೀ 4 ವೇದಗಳಿಗೆ ಅರ್ಥ ಬರೆದ ಒಬ್ಬ ಮನುಷ್ಯನಿಗೆ ಒಂದು ಕಾಂಡದ ಪದಾರ್ಥ ಏನು ಅಂತ ಗೊತ್ತಾಗಲಿಲ್ಲ. ಬಾಲಿಶವಾಗಿ ಬರೀತಾರೆ, ಅಸಹ್ಯ. ಅಂದ ವ್ರಾತ್ಯಕಾಂಡ ಅಂದರೂ ಗಣಪತಿ ಕಾಂಡ ಅಂತಲೇ ಅರ್ಥ. ಬಹಳ ಆಶ್ಚರ್ಯ ಏನು ಗೊತ್ತಾ, ಉತ್ತರ ಪ್ರದೇಶದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳಿದ್ರು ನೆಹರು ಕಾಲದಲ್ಲಿ. ನೀವು ಹೆಸರು ಗೊತ್ತಿರ್ಬೋದು ನಿಮಗೆ ಕೆಲವರಿಗಾರು, ಡಾಕ್ಟರ್ ಸಂಪೂರ್ಣಾನಂದ ಅಂತ. ಅವರು ಬಹಳ ಆಶ್ಚರ್ಯ, ಸಾಯಣರ ಅರ್ಥವನ್ನು ನೋಡಿ ಬೇಜಾರಾಗಿ ವ್ರಾತ್ಯಕಾಂಡ ವಿಮರ್ಶಃ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಸಂಸ್ಕೃತದಲ್ಲಿ ವೈದಿಕ ವಾಂಗ್ಮಯದ ಬಗ್ಗೆ ವಿಮರ್ಶೆ ಬರೆದವರು ಒಬ್ಬರು ದುರ್ದೈವದಿಂದ ಮುಖ್ಯಮಂತ್ರಿಗಳು ಆಗಿದ್ದರು. ಅವರು ವ್ರಾತ್ಯಕಾಂಡ ವಿಮರ್ಶಃ ಅಂತ ಪುಸ್ತಕ ಬರೀತಾರೆ. ಅದರಲ್ಲಿ ವ್ರಾತ್ಯಕಾಂಡ ಅಂದರೆ ಜನ ಸಮುದಾಯದ ದೇವತೆ ಅಂತ ಅರ್ಥ ಹೊರತು ಆಚಾರ ಭ್ರಷ್ಟ ದೃಷ್ಟಿ ಅಂತ ಅರ್ಥ ಅಲ್ಲ. ಇಡೀ ವೇದಕ್ಕೆ ಭಾಷೆ ಬರಲಿಕ್ಕೆ ಹೊರಟವರಿಗೆ ಒಂದು ಕಾಂಡದ ಅರ್ಥವಾಗಲಿಲ್ಲ ಅನ್ನೋ ಆಶ್ಚರ್ಯ ಅಂತ ಅವರು ಪರಿಹಾಸ್ಯ ಮಾಡ್ತಾರೆ. ಆದರೆ ಒಬ್ಬ ರಾಜಕಾರಣಿಗೆ ಆದ ಅರ್ಥ ಒಬ್ಬ ಕನ್ಮಠನಾದ ವೈದಿಕನಿಗೆ ಆಗಲಿಲ್ಲ. ವೇದಕ್ಕೆ ಇದಕ್ಕಿಂತ ಅಸಖ್ಯವಾದ ಅಪಚಾರ ಮಾಡುವುದು ಸಾಧ್ಯ ಇಲ್ಲ. ಸಾಯಣರು ಮಾಡಿದ ಹೈಯೆಸ್ಟ್ ಅಫೆನ್ಸ್ ಅಂದರೆ ವ್ರಾತ್ಯಕಾಂಡಕ್ಕೆ ತಪ್ಪು ಅರ್ಥ ಬರ್ತದೆ. ಅಲ್ಲಿಯೂ ಕೂಡ ಸೊಂಡಿಲಿನ ಗಣಪತಿ ಬರೋಲ್ಲ. ನಾನು ಯಾಕೆ ಹೇಳಿ ಬಂದೆ ಅಂದರೆ, ಇದು ಅಲ್ಲಿಂದ ನಂತರ ನಿಮಗೆ ಗಣಪತಿಗೆ ಸೊಂಡಿಲು ಬರುವುದು ಯಜುರ್ವೇದದಲ್ಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಆನೆಯ ರೂಪ ಮತ್ತು ಸೊಂಡಿಲು ಬರುವುದು ಮಹಾನಾರಾಯಣ ಉಪನಿಷತ್ತಿನ ಈ ಗಣಪತಿ ಮಂತ್ರದಲ್ಲಿ. ಇದರಲ್ಲಿ ಗಣಪತಿ ಗಾಯತ್ರಿ ಇದು. ಅಲ್ಲಿ ಏಕದಂತ, ದಂತ ತುಂಡು ಮಾಡಿದ್ದು ಬರ್ತದೆ, ವಕ್ರತುಂಡ ಸೊಂಡಿಲು ಬಂತು, ಆಮೇಲೆ ದಂತಿಯಿಂದ ದಂತಿ ಆನೆ ರೂಪ. ಈ ಆನೆಯ ರೂಪದ ಸೊಂಡಿಲಿರುವ ಗಣಪತಿಯ ಉಲ್ಲೇಖ ಮೊದಲ ಬಾರಿಗೆ ಬರುವುದು ಯಜುರ್ವೇದದಲ್ಲಿ. ಅದರ ನಂತರ ತಾಂತ್ರಿಕವಾಗಿ ಅದು ಬೆಳೆದು ತುಂಬ ಗಣಪತಿ ತತ್ವದ ಹೆಚ್ಚಿನ ವಿಸ್ತಾರ ತಾಂತ್ರಿಕವಾಗಿ ಬಂದದ್ದು. ನೀವು ಪುರಾಣಗಳಲ್ಲಿ ಬಂತು, ಆಮೇಲೆ ಅದಕ್ಕಿಂತ ಹೆಚ್ಚು ತಂತ್ರಾಗಮಗಳಲ್ಲಿ. ಅದು ಮಾತ್ರ ಈ ಪುರಾಣಗಳಲ್ಲಿ ಗಣಪತಿಗೆ ಮದುವೆ ಆದ ಸುದ್ದಿ ಇಲ್ಲ. ಅದರಿಂದ ಒಂದು ಗಾದೆ ಕೂಡ ಇದೆ, ಗಣಪತಿ ಮದುವೆ ಆಗ ನಾಳೆ ಅಂತ. ಅಂದರೆ ನಾಳೆ ಯಾವತ್ತಿಗೆ ಹೇಳಿದ್ರು ನಾಳೆ, ಅದು ಮದುವೆ ಇಲ್ಲ ಅಂತ ಅರ್ಥದಲ್ಲಿ ಬಂದದ್ದು. ಆದರೆ ಆಮೇಲೆ ತಂತ್ರಶಾಸ್ತ್ರದಲ್ಲಿ ಅವನಿಗೆ ಒಂದಲ್ಲ 2 ಮದುವೆ ಮಾಡಿದರು, ವೃದ್ಧಿ ಮತ್ತು ಸಿದ್ಧಿ. ಈ ತೊಡೆ ಮೇಲೆ ಒಬ್ಬಳು, ಈ ತೊಡೆ ಮೇಲೆ ಒಬ್ಬಳು, ವೃದ್ಧಿ ಸಿದ್ಧಿ. ಕಡೆಗೆ ಸಿದ್ಧಿ ವಿನಾಯಕ ಅಂತ ಹೆಸರು ಬಂತು. ಅದರ ಕಡೆಗೆ ಇದರಲ್ಲಿ ಬೆಂಗಳೂರಿನಲ್ಲಿ ಬರೀ ಸಿದ್ಧಿಯಿಂದ ವರಸಿದ್ಧಿ ವಿನಾಯಕ ಅಂತ ಆಯಿತು. ನಾನು ವರಸಿದ್ಧಿ ವಿನಾಯಕ ಇದ್ದೇನೆ, ವಧು ಸಿದ್ಧಿ ವಿನಾಯಕ ಇರಲಿ. ನಮಗೆ ವಧು ಬೇಕಪ್ಪ, ವರ ಅಲ್ಲ, ನಮಗೆ ವಧು ಸಿದ್ಧಿ ವಿನಾಯಕ ಇರಲಿ. ಅಂದರೆ ಇದೆಲ್ಲ ಏನು ಅಂದರೆ, ಈ ಪೇಟೆಯಲ್ಲಿ ದೇವರುಗಳು ಚೇಂಜ್ ಆಗ್ತಾ ಇರ್ತಾರೆ, ಹೆಸರುಗಳು ಚೇಂಜ್ ಆಗ್ತಾ ಇರ್ತಾರೆ. ಆ ಪುರೋಹಿತರು ಬರ್ಜೊತೆ ಚೇಂಜ್ ಆಗ್ತಾ ಇರುತ್ತೆ ಅವರ ಹೆಸರುಗಳು ಮಾಡಿ. ಅದು ನಿಜವಾಗಿ ವೃದ್ಧಿ ಸಿದ್ಧಿ ವಿವಾಹದ ಉಲ್ಲೇಖ ಶಾಸ್ತ್ರದಲ್ಲಿ ಇಲ್ಲ. ಅಂದರೆ ತಾಂತ್ರಿಕ ಗ್ರಂಥಗಳಲ್ಲಿ ಬಂದಿದೆ. ತಾಂತ್ರಿಕ ಗ್ರಂಥಗಳಲ್ಲಿ ಬರಲಿಕ್ಕೆ ನಾನು ಹೇಳಿದ ಹಾಗೆ ಗಣಪತಿ ಅವನು ಸೆಕ್ಸಿನ ದೇವತೆಯಾಗಿ ಹೆಚ್ಚು ಪ್ರಚಾರಕ್ಕೆ ಬಂದ. ಅದ ಕಡೆ ಎಲ್ಲಿಯವರೆಗೆ ಹೋಯಿತು ಅಂದರೆ ನಗ್ನ ಗಣಪತಿ ಅಂತ. ತಂತ್ರದಲ್ಲಿ ತಾಮಸ ತಂತ್ರಗಳಲ್ಲಿ ಗಣಪತಿಯನ್ನು ಬತ್ತಳೆಯಾಗಿ ಪೂಜೆ ಮಾಡ್ತಾರೆ. ಅವನು ಮಾತ್ರ ಬತ್ತಳೆ ಅಲ್ಲ, ವೃದ್ಧಿ ಸಿದ್ಧಿಯರು ಬತ್ತಳೆ. ಇಬ್ಬರು ಹೆಂಡತಿಯರನ್ನು ಬತ್ತಳೆಯಾಗಿ ಕೂಡಿಸ್ಕೊಂಡು ಇವನು ಬತ್ತಳೆ ಅದನ್ನು ಪೂಜೆ ಮಾಡ್ತಾರೆ.
ಅಲ್ಲಿವರೆಗೆ ಗಣಪತಿ ಜನಪ್ರಿಯನಾಗಿ ಅವನು ಬಟ್ಟೆ ಕಾಳಿಸುವ ತನಕ ಆಯಿತು. ಲೇಟೆಸ್ಟ್ ಮಾಡರ್ನ್ ಅಮೇರಿಕದ ನಟಿಯರ ಹಾಗೆ ಏನು ಬೇಕಾದ್ರೂ ಮಾಡ್ತಾನೆ ಗಣಪತಿ. ಇವೆಲ್ಲ ಕಥೆಗಳು ನೀವು ಆಗಮ ತಂತ್ರಗಳನ್ನು ಓದುವಾಗ ಸಿಗ್ತವೆ. ಅದರ ಮೇಲೂ ಹೆಚ್ಚು ಭರ ಕೊಡಬೇಡಿ. ಇವೆಲ್ಲ ತಾಂತ್ರಿಕವಾದಂತಹ ಉಪಾಸನೆಗಳು. ಅವರು ಸ್ಮಶಾನದಲ್ಲಿ ಉಪಾಸನೆ ಮಾಡ್ತಾರೆ ಗಣಪತಿಯನ್ನು. ಅವನು ಉಚ್ಚಿಷ್ಟ ಗಣಪತಿ ಅಂತ ಅವನು ಹೆಂಗಿನೇ ತಿರಬೇಕು. ಇಂಥದ್ದು ತುಂಬ ಕಥೆಗಳು ಬೆಳೆದಿದೆ. ಇದನ್ನು ಯಾಕೆ ಹೇಳಿದೆ ಅಂದರೆ ಇಂಥ ಕಥೆಗಳನ್ನು ನೀವು ಓದ್ಬೋದು ನಾಳೆ ತಂತ್ರಾಗಮ ನೋಡಿ. ಅದನ್ನು ಓದಿ ಮರಳಾಗಬೇಡಿ ಅಥವಾ ಅದನ್ನು ತಲೆಗೆಡಿಸಿಕೊಳ್ಬೇಡಿ, ಅದನ್ನು ಮರೆತು ಬಿಡಿ. ಶುದ್ಧ ಸಾತ್ವಿಕ ಆಗಮಗಳಲ್ಲಿ ಬರ್ತಕ್ಕ ಗಣಪತಿಯ ಉಪಾಸನೆ ನಾನು ಹೇಳಿದೆ. ಆಕಾಶ, ಶಿವಪಾರ್ವತಿಯರು ಅವರಿಂದ ತಾಮಸ ಅಹಂಕಾರದಿಂದ ಗಣಪತಿ ಹುಟ್ಟು ಅವನ ನಾಭಿಯಲ್ಲಿ ಮತ್ತು ಕಣ್ಣಿನಲ್ಲಿ ಕೂತ್ಕೊಂಡು ನಮ್ಮ ಇಡೀ ಬದುಕನ್ನು ನಿಯಂತ್ರಿಸುವ ಒಂದು ಮಹಾಶಕ್ತಿ. ಇಷ್ಟು ತಿಳ್ಕೊಂಡು ನಾವು ಗಣಪತಿ ಉಪಾಸನೆ ಮಾಡಿದರೆ ಉಪಾಸನೆ ಸಾರ್ಥಕವಾಗುತ್ತೆ. ನಾವು ಆ ನಿಟ್ಟಿನಿಂದ ಪ್ರತಿ ಬಾರಿ ಹೋದ ವರ್ಷ ಪ್ರಾರಂಭ ಮಾಡಿದ ಪ್ರತಿ ಬಾರಿ ಗಣಪತಿ ನಾವಿಲ್ಲಿದ್ದಾಗ ಎಲ್ಲ ಒಟ್ಟಿಗೆ ಸೇರಿ ಅದೊಂದು ದೊಡ್ಡ ಉತ್ಸವ ಆಗಬಾರ್ದು. ಉತ್ಸವ ಅಂತ ಆದ ಕೂಡಲೇ ಅದಕ್ಕೆ ಅವರಿಗೆ ಉಂಟು ಮಣ್ಣಿನ ಗಣಪತಿ, ಪಾರ್ವತಿಯ ಮೈಯ ಮಣ್ಣಿನ ಗಣಪತಿ, ಉತ್ಸವಕ್ಕೆ ಹೇಳಿದ ಗಣಪತಿ. ನಮಗೆ ಆದಷ್ಟು ಲಿಮಿಟೆಡ್ ಆಸಕ್ತಿ ಇರತಕ್ಕಂಥ ಮಂದಿ ಸೇರಿ ಶಾಸ್ತ್ರೀಯವಾಗಿ ಗಣಪತಿಯ ಪೂಜೆ ಮಾಡಿ ಆವತ್ತು ಪ್ರಸಾದ ತಗೊಂಡು ಅಗಲಬೇಕು ಅನ್ನುವಂಥದ್ದು ಒಂದು ಸಂಕಲ್ಪದಿಂದ ಈಗ 2ನೇ ಬಾರಿ ಇಲ್ಲಿ ಬೆಂಗಳೂರಿನಲ್ಲಿ ಗಣಪತಿ ಪೂಜೆ ನಡೀತಾ ಇದೆ. 2ಆದದ್ದು 3 ಆಗಬೇಕು. ಮುಂದಿನ ಬಾರಿ ಪ್ರಸಾದವನ್ನು ಧ್ಯಾಯಿಸಲು ವಿಘ್ನ ಉಪಶಾಂತಿ, ವಿಘ್ನ ಪರಿಹಾರಕ್ಕೋಸ್ಕರ ವಿಷ್ಣುವನ್ನು. ಆದ್ದರಿಂದಲೇ ವಿಷ್ಣು ಸಹಸ್ರನಾಮದಲ್ಲಿ ನಿಜವಾಗಿ ವಿಷ್ಣು ವಿಶ್ವಂ ಶಂಕಾರ ಅಂತ ಆಗಬೇಕಲ್ಲ. ಅಲ್ಲ, ವಿಶ್ವಂ ವಿಷ್ಣು ಅಂತ. ಯಾಕಂದರೆ ವಿಶ್ವ ಅನ್ನೋದು ವಿಘ್ನ ನಿವಾರಕ ರೂಪ ವಿಷ್ಣುನ. ಅದು ಮೊದಲು ವಿಘ್ನ ನಿವಾರಣೆಗೋಸ್ಕರ ವಿಶ್ವನನ್ನು ಸ್ಮರಣೆ ಮಾಡಿ ಅನಂತರ ವಿಷ್ಣು ಅಂತ ಹೇಳ್ತಾರೆ. ಹಾಗೆ ಒಂದೇ ಒಂದು ನಾಮವನ್ನು ಹಿಡಿದುಕೊಂಡು ನೀವು ಅದರ ಮೂಲ ಹುಡುಕ್ತಾ ಹೋದರೆ ಅನೇಕ ಅಪೂರ್ವ ಸಂಗತಿಗಳು ಸಿಗ್ತವೆ. ಅದನ್ನು ನಾವು ನೆನಪಿಟ್ಟುಕೊಂಡು ನಮ್ಮ ಗಣಪತಿ ಅವನು ವಿಶ್ವಂಬರ ಗಣಪತಿ, ಅವನ ಉಪಾಸನೆಯಿಂದ ನಮಗೆ ಊರ್ಧ್ವಮುಖವಾದ ಒಂದು ಪ್ರಜ್ಞೆಯನ್ನು ಕೊಡಲಿ ಅಂತಕ್ಕಂಥದ್ದು. ಆ ಎಚ್ಚರ ಇದ್ದು ನಾವು ಗಣಪತಿ ಪೂಜೆ ಮಾಡೋಣ. ಎಲ್ಲರಿಗೂ ಗಣಪತಿ ಎಲ್ಲ ಗಣಪತಿಯವನು. ಅದು ಯಾವ ಒಂದು ತಮಾಷೆ ಅಂದರೆ ಗಣಪತಿ ಯಾವ ಮತದವರಿಗೂ ಕೆಲವು ಪೂಜೆ ಮಾಡೋಲ್ಲ. ಈಗ ಲಿಂಗಾಯತರು ವಿಷ್ಣು ಪೂಜೆ ಮಾಡೋಲ್ಲ, ಆಮೇಲೆ ಶ್ರೀ ವೈಷ್ಣವರು ಶಿವ ಪೂಜೆ ಮಾಡೋಲ್ಲ. ಅಂದರೆ ಗಣಪತಿಯನ್ನು ಎಲ್ಲರೂ ಪೂಜೆ, ಅದು ಜಗಳ ಇಲ್ಲ. ಯಾಕೆಂದರೆ ಅವನು ಶಿವನ ಪರಿವಾರದವರಿಗೂ ಇಷ್ಟ, ಶಿವನ ಮಗ. ವಿಷ್ಣುವಿನ ಪರಿವಾರದವರು ಇಷ್ಟ, ವಿಷ್ಣುವಿನ ಮಗ. ಹಾಗಾಗಿ ಎಲ್ಲರಿಗೂ ಪ್ರಿಯವಾಗಿರುತ್ತೆ. ಆಮೇಲೆ ಅವನು ಬೇಕು ಅಂತ ಮಕ್ಕಳಿಗೂ ಇಷ್ಟ ಆಗಬೇಕು ಅಂತ ಒಂದು ಹೊಸ ರೂಪ ತೊಟ್ಟ. ಮಕ್ಕಳಿಗೂ ಇಷ್ಟ ಗಣಪತಿ ಇದ್ದರೆ, ಯಾಕೆಂದರೆ ಅವನ ರೂಪದಿಂದ ವಿಷಯ ಗೊತ್ತಿದ್ದಲ್ಲ. ಎಲ್ಲರಿಗೂ ಪ್ರಿಯವಾಗಿರ್ತಕ್ಕ ತತ್ವ, ಅಧ್ಯಾತ್ಮದ ದೃಷ್ಟಿಯಿಂದ ಎಲ್ಲರಿಗೂ ಪ್ರಿಯ ಆಗಬೇಕಾದ ತತ್ವ. ಅದನ್ನು ಆಧ್ಯಾತ್ಮಿಕವಾದ ಚಿಂತನೆಗೆ ನಾವು ತೊಡಗೋಣ. ಅದರಿಂದ ಗಣಪತಿ ತತ್ವದ ಚಿಂತನೆಯಿಂದ ನಮ್ಮ ಸಾಧನೆಯಲ್ಲಿ ಲಾಭ ಪಡೆಯೋಣ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.